सर्वेषां स्वस्तिर्भवतु सर्वेषां स्वस्तिर्भवतु सर्वेषां शान्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां पूर्णं भवतु सर्वेषां मङ्गलं भवतु सर्वेषां मङ्गलं भवतु। ಅಲ್ಲೂ ಹೇಳಿರ್ತಾರೆ ಈ ತರ ಡಿಸೀಸ್ ಇದ್ರೆ ನೀವು ವ್ಯಾಕ್ಸಿನ್ ತಗೊಳ್ಳೇಬಾರದು ಅಂತ. ಇದು ನಿಜಾನ ಸುಳ್ಳ ಅಂತ ಅಕ್ಕ ಹೇಳ್ತಾರೆ. ಈ ತರ ಏನು ಇಮ್ಯೂನೋ ಕಾಂಪ್ರಮೈಸ್ ಅಂತ ಹೇಳ್ತಾರೆ. ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ಆಲ್ರೆಡಿ ವೀಕ್ ಇದ್ರೆ ಅವ್ರಿಗೆ ಇಮ್ಯೂನೋ ಕಾಂಪ್ರಮೈಸ್ ಪೇಷಂಟ್ಸ್ ಅಂತ ಇರ್ತಾರೆ. ಇಮ್ಯೂನೋ ಕಾಂಪ್ರಮೈಸ್ ಪೇಷಂಟ್ಸ್ಗೂ ವ್ಯಾಕ್ಸಿನ್ ತಗೊಳ್ಬೇಕು. ಆದ್ರೆ ಯಾರಿಗೂ ಈ ತರ ಪ್ರಾಬ್ಲಮ್ ಇದ್ರೆ ಅವ್ರ ಡಾಕ್ಟರ್ನ ಕೇಳಿ ಮತ್ತೆ ವ್ಯಾಕ್ಸಿನ್ ತಗೊಂಡ್ರೆ ಅವ್ರಿಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಕಿ ನಾನು ಕರೆಕ್ಟ್ ಆಗಿ ವ್ಯಾಕ್ಸಿನ್ ತಗೊಳ್ತಾ ಇದ್ದೀನಿ ಅಂತ. ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ವೀಕ್ ಇರತ್ತಲ್ಲ, ಅದಕ್ಕೆ ಅವ್ರಿಗೆ ತುಂಬಾ ಜಾಸ್ತಿ ಚಾನ್ಸ್ ಇರುತ್ತೆ ಕೋವಿಡ್ ಆದ್ರೆ ಅವ್ರಿಗೆ ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಆಗ್ಬಹುದು. ಅದಕ್ಕೆ ಅವ್ರು ಡೆಫಿನೆಟ್ಲಿ ದೇ ಶುಡ್ ಗೆಟ್ ವ್ಯಾಕ್ಸಿನೇಟೆಡ್. ಓಕೆ, ಇವಾಗ ಇನ್ನ ಹರ್ಡ್ ಇಮ್ಯುನಿಟಿ ಅಂತ ಎಲ್ಲ ಕೇಳಿರ್ಬೋದು. ಸೊ ಏನ್ ಕೇಳಿರ್ಬೋದು, ವ್ಯಾಕ್ಸಿನೇಷನ್ ಇಸ್ ನಾಟ್ ನೆಸೆಸರಿ ಇಫ್ ಇನ್ಫೆಕ್ಷನ್ ರೇಟ್ಸ್ ಆರ್ ಲೋ. ಇವಾಗ ಈ ಸೆಕೆಂಡ್ ವೇವ್ ಗಿಂತ ಮುಂಚೆ ಸ್ವಲ್ಪ ಎಷ್ಟೊಂದ್ ಮೆಟ್ರೋ ಸ್ಕೂಲು ಎಲ್ಲ ಎಷ್ಟೊಂದು ಓಪನ್ ಆಗಿತ್ತಲ್ಲ, ಕಾಲೇಜು ಸ್ಕೂಲ್ ಎಲ್ಲರೂ ಜನಗಳು ಆಚೆ ಹೋಗ್ತಾ ಇತ್ತು. ಸ್ವಲ್ಪ ಇನ್ಫೆಕ್ಷನ್ ರೇಟ್ ಕಮ್ಮಿ ಇತ್ತು, ಸೆಕೆಂಡ್ ವೇವ್ ಇನ್ನು ಶುರು ಆಗಿರ್ಲಿಲ್ಲ. ಅವಾಗ ವ್ಯಾಕ್ಸಿನೇಷನ್ ತಗೋಬಾರ್ದು ಅಂತ ಎಷ್ಟೊಂದ್ ಕಡೆ ಕೇಳಿರ್ಬೋದು. ಬಟ್ ಅದು ನಿಜಾನ ಸುಳ್ಳ ಅಂತ ಅಕ್ಕ ಹೇಳ್ತಾರೆ. ಇವಾಗ ನಮ್ಗೆ ಶೈನಾ ಅಕ್ಕ ಹೇಳಿದಲ್ಲ, ನಮ್ಗೆ ಅನ್ಸುತ್ತೆ ನನ್ಗೆ ಕೋವಿಡ್ ಆಗಿಲ್ಲ, ಇನ್ಫೆಕ್ಷನ್ ಆಗ್ತಾ ಇಲ್ಲ, ಇಷ್ಟು ಬೇಡ ವ್ಯಾಕ್ಸಿನ್ ತಗೊಳ್ಳೋದು ಬೇಡ, ಈ ತರಾನೇ ಸರಿಯಾಗಿದೆ ಅಂತ. ಆದ್ರೆ ಕೆಲವು ಟೈಮ್ ನಾನು ಮುಂಚೆ ಹೇಳಿದಲ್ಲ ಎಸಿಂಪ್ಟೊಮ್ಯಾಟಿಕ್ ಅಂತ, ಇಟ್ ಕೆನ್ ಬಿ ಪಾಸಿಬಲ್ ಕಿ ಐ ಗಾಟ್ ಕೋವಿಡ್ ಆದ್ರೆ ನನ್ಗೆ ಸಿಂಪ್ಟಮ್ಸ್ ಇಲ್ಲ, ಆದ್ರೆ ವೈರಸ್ ನಮ್ಮ ಬಾಡಿಯಲ್ಲಿ ಇದೆ, ಅದಕ್ಕೆ ನಾನು ಸ್ಪ್ರೆಡ್ ಮಾಡ್ಬೋದು ಅದನ್ನ ಬೇರೆ ಅವ್ರಿಗೆ. ಆ ತರನು ಪ್ರಾಬ್ಲಮ್ ಇರತ್ತಲ್ವಾ, ಆ ತರನು ಸ್ಪ್ರೆಡ್ ಆಗ್ಬಹುದು. ನನ್ಗನ್ಸತ್ತೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ಬೇಕಂತ. ಆದ್ರೆ ಎಲ್ಲಾರ್ಗೆ ವ್ಯಾಕ್ಸಿನ್ ತಗೊಳಿದ್ರೆ ಫುಲ್ ಕಮ್ಯುನಿಟಿ ಸೇಫ್ ಆಗಿರುತ್ತೆ. ಇಲ್ಲಿ ಪಿಕ್ಚರ್ ಅಲ್ಲಿ ನೋಡಿ, ಫಸ್ಟ್ ಹರ್ಡ್ ಇಮ್ಯುನಿಟಿ ಇಲ್ಲ, ಇನ್ನ ವ್ಯಾಕ್ಸಿನೇಷನ್ ಎಲ್ಲ ಆಗಿಲ್ಲ, ಇಷ್ಟೊಂದು ಸ್ಪ್ರೆಡ್ ಆಗ್ತಾ ಇದೆ, ಇಷ್ಟೊಂದು ರೆಡ್ ಆಗಿದೆ. ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ನೋಡಿ, ಕೆಲವು ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ, ತುಂಬಾ ಕಮ್ಯುನಿಟಿಯಲ್ಲಿ ತುಂಬಾ ಪರ್ಸೆಂಟೇಜ್ ಪಾಪ್ಯುಲೇಷನ್ ವ್ಯಾಕ್ಸಿನೇಟೆಡ್ ಆಗಿದ್ದಾರೆ. ಹರ್ಡ್ ಇಮ್ಯುನಿಟಿ ಇಸ್ ಅಚೀವ್ಡ್ ಅಂತ ಹೇಳ್ತೀವಿ. ಅಲ್ಲಿ ನೋಡಿ ಎರಡೇ ಜನ ರೆಡ್ ಇದ್ದಾರೆ. ದ ಟ್ರಾನ್ಸ್ಮಿಷನ್ ಸ್ಪ್ರೆಡ್ ಆಫ್ ದ ವೈರಸ್ ವಿಲ್ ಬಿ ಲೋ. ಇವಾಗ ಕೇಳಿರ್ಬೋದು ನ್ಯಾಚುರಲ್ ಇಮ್ಯುನಿಟಿ ವ್ಯಾಕ್ಸಿನ್ ಇಮ್ಯುನಿಟಿಗಿಂತ ಬೆಟರ್ ಅಂತ. ಸೊ ನೀವ್ ಅನ್ಕೋತೀರಾ ನನ್ಗೇನ್ ವ್ಯಾಕ್ಸಿನ್ ಬೇಡ, ನಾ ಸ್ಟ್ರಾಂಗ್ ಆಗಿದ್ದೀನಿ, ನನ್ಗೆ ಯಾವತ್ತೂ ಜ್ವರ ಬರಲ್ಲ, ನಾನೇನ್ ವ್ಯಾಕ್ಸಿನ್ ತಗೊಳೋದ್ ಬೇಡ ಅಂತ ಅನ್ಕೋಬಹುದು ಎಷ್ಟೊಂದ್ ಜನ. ಬಟ್ ಇದ್ ನಿಜಾನ ಸುಳ್ಳ ಅಂತ ಅಕ್ಕ ಹೇಳ್ತಾರೆ. ಇವಾಗ ನಾವ್ ಶುರುವಿನಲ್ಲೂ ಅದ್ ಟಾಮ್ ಅಂಡ್ ಜೆರಿ ಅದ್ ವಿಡಿಯೋ ನೋಡಿದ್ವಲ್ಲ, ನಮ್ ಬಾಡಿ ಇಮ್ಯೂನ್ ಸಿಸ್ಟಮ್ ಇಷ್ಟೇ ವರ್ಕ್ ಮಾಡಬಹುದು, ಆದ್ರೆ ವ್ಯಾಕ್ಸಿನ್ ಇಂದ ಇಷ್ಟೊಂದು ಹೆಲ್ಪ್ ಆಗುತ್ತೆ ನಮ್ ಬಾಡಿ ಇಮ್ಯೂನ್ ಸಿಸ್ಟಮ್ಗೆ. ಸ್ವಲ್ಪ ಜನ ಇಮ್ಯೂನ್ ಸಿಸ್ಟಮ್ ನ್ಯಾಚುರಲಿ ಸ್ಟ್ರಾಂಗ್ ಇದ್ರೇನು ಕೋವಿಡ್ ಆಗ್ಬಹುದು. ಮತ್ತೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಬಿ ಸೇಫ್ ಅಲ್ವಾ. ವ್ಯಾಕ್ಸಿನ್ ತಗೊಂಡಿದ್ರೆ ನಾವ್ ನೋಡಿದ್ವಿ ಸೈಡ್ ಎಫೆಕ್ಟ್ಸ್ ಎಲ್ಲ ನೋಡ್ತೀವಿ ಇವಾಗ ನೆಕ್ಸ್ಟ್ ಏನೇನ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಅದು ತುಂಬಾ ಮಿನಿಮಮ್ ಆಗಿರುತ್ತೆ ಸೈಡ್ ಎಫೆಕ್ಟ್ಸ್. So it is better to get the vaccine. Even if you think that your natural immune system is strong, even then you should get the vaccine. ನಿಮ್ಗೆ ಆಲ್ರೆಡಿ ಇವಾಗ ಎಷ್ಟೊಂದ್ ಕಡೆ ಕೇಳಿರ್ಬೋದು, ನಿಮ್ಗೆ ಆಲ್ರೆಡಿ ಕೊರೋನಾ ವೈರಸ್ ಆಗಿತ್ತು ಅಂದ್ರೆ ವ್ಯಾಕ್ಸಿನ್ ತಗೊಳೋದ್ ಬೇಡ ಅಂತ ಅನ್ಸ್ಬೋದು. ಆಲ್ರೆಡಿ ಕೊರೋನಾ ವೈರಸ್ ಇತ್ತು ಅಂದ್ರೆ ನಮ್ಗೆ ಬಾಡಿಗೆ ಆಲ್ರೆಡಿ ಗೊತ್ತಿರುತ್ತೆ ಈ ವೈರಸ್ ಹೆಂಗ್ ಕಾಣತ್ತೆ ಅಂತ. ಸೊ ನಾನು ವ್ಯಾಕ್ಸಿನೇಷನ್ ಏನಕ್ಕೆ ಮಾಡ್ಬೇಕು, ನನ್ಗೆ ಆಲ್ರೆಡಿ ಕೊರೋನಾ ವೈರಸ್ ಇತ್ತು, ಸೊ ನಾವು ವ್ಯಾಕ್ಸಿನೇಷನ್ ಮಾಡಲ್ಲ ಅಂತ ಅನ್ಕೋಬಹುದು. ಬಟ್ ಅದು ನಿಜ ಅಲ್ಲ ಅಕ್ಕ ಹೇಳ್ತಾರೆ. ಇವಾಗ ಮುಂಚೆ ಇಷ್ಟೊಂದು ಸ್ಟ್ರೇನ್ಸ್ ಇದೆ, ವೇರಿಯಂಟ್ಸ್ ಎಲ್ಲ ಇದೆ ಅಂತ ಶೈನಾ ಅಕ್ಕ ಹೇಳಿದಲ್ಲ, ಅದಕ್ಕೆ ಆ ಬೇರೆ ವೇರಿಯೇಷನ್ ಬಂದ್ರೆ ನಮ್ ಬಾಡಿ ಫೈಟ್ ಮಾಡಕ್ ಆಗಲ್ಲ ಬೇರೆ ಬೇರೆ ವೇರಿಯೇಷನ್ಗೆ. ಅದಕ್ಕೆ ವ್ಯಾಕ್ಸಿನ್ ತಗೊಂಡ್ರೆ ಚೆನ್ನಾಗಿರತ್ತೆ. ಸ್ವಲ್ಪ
ಕೋವಿಡ್ ಇನ್ಫೆಕ್ಷನ್ ಆದ್ರೆ ನಮ್ ಬಾಡಿಗೆ ಗೊತ್ತಿರತ್ತೆ ಹೇಗ್ ಫೈಟ್ ಮಾಡ್ಬೇಕಂತ. ಆದ್ರೆ ಅಷ್ಟು ಸ್ಟ್ರೆಂತ್ ಇರಲ್ಲ ಇಮ್ಯೂನ್ ಸಿಸ್ಟಮ್ ಅಲ್ಲಿ. ವ್ಯಾಕ್ಸಿನ್ ತಗೊಂಡ್ರೆ ಅದ್ ಇನ್ನ ಸ್ಟ್ರೆಂತ್ ಬರುತ್ತೆ. ಈ ಪಿಕ್ಚರ್ ಅಲ್ಲಿ ನೋಡಿ, ಲೆಫ್ಟ್ ನಮ್ ಬಾಡಿ ಸ್ವಲ್ಪನೇ ಫೈಟ್ ಮಾಡ್ತಾ ಇದೆ. ನಮ್ ಬಾಡಿ ಸ್ವಲ್ಪ ಪೊಲೀಸ್ಮನ್ ತರ ಆಂಟಿಬಾಡೀಸ್ ಹೇಳ್ತೀವಿ. ಆಂಟಿಬಾಡೀಸ್ ಏನು, ಅದ್ ವೈರಸ್ಗೆ ಫೈಟ್ ಮಾಡಕ್ಕೆ ಪೊಲೀಸ್ ತರ ಇದೆ ಅದು. ರೈಟ್ ಲೆಫ್ಟ್ ಅಲ್ಲಿ ನೋಡಿ ಅದ್ ಸ್ವಲ್ಪನೇ ಆಂಟಿಬಾಡೀಸ್ ಇದೆ. ರೈಟ್ ಅಲ್ಲಿ ಪಿಕ್ಚರ್ ಅಲ್ಲಿ ನೋಡಿ ವ್ಯಾಕ್ಸಿನ್ ಆದ್ಮೇಲೆ ಅದ್ ಆಂಟಿಬಾಡೀಸ್ ಜಾಸ್ತಿ ಇದೆ. ಇನ್ನ ಜಾಸ್ತಿ ಪೊಲೀಸ್ ಇದೆ ಟು ಫೈಟ್ ದ ವೈರಸ್. Next, last one. Girls should not get vaccinated during or 5 days before and after their periods because immunity is low at the time. ಸೊ ಪೀರಿಯಡ್ಸ್ ಗಿಂತ ಮುಂಚೆ ಅಥವಾ ಪೀರಿಯಡ್ಸ್ ಆದಾಗ ಅಥವಾ ಪೀರಿಯಡ್ಸ್ ಆದ್ಮೇಲೆ ವ್ಯಾಕ್ಸಿನೇಷನ್ ತಗೋಬಾರ್ದು ಅಂತ ಕೇಳಿರ್ಬೋದು. ಯಾಕೆ? ಅವಾಗ ಇಮ್ಯುನಿಟಿ ಲೋ ಆಗಿರತ್ತೆ ಅಂತ ಕೇಳಿರ್ಬೋದು. ಬಟ್ ಇದು ನಿಜ ಅಲ್ಲ. ನಮ್ ಪೀರಿಯಡ್ಸ್ ಇರೋವಾಗ ಇಮ್ಯುನಿಟಿ ಎಫೆಕ್ಟ್ ಆಗಲ್ಲ. ವ್ಯಾಕ್ಸಿನೇಷನ್ ಮತ್ತೆ ಪೀರಿಯಡ್ಸ್ಗೆ ಏನಾದ್ರೂ ಲಿಂಕ್ ಇಲ್ಲ, ಏನಾದ್ರೂ ಕನೆಕ್ಷನ್ ಇಲ್ಲ. ಅದಕ್ಕೆ ಯಾವಾಗ್ಲೂ ವ್ಯಾಕ್ಸಿನ್ ಸಿಗದ್ರೆ ಆವಾಗ ತಗೊಳ್ಬಿಡ್ಬೇಕು. ಇವಾಗ ವ್ಯಾಕ್ಸಿನೇಷನ್ ಸೈಡ್ ಎಫೆಕ್ಟ್ಸ್ ಅಂತ ಕೇಳಿರ್ಬೋದು. ನೀವು ವ್ಯಾಕ್ಸಿನೇಷನ್ ತಗೊಂಡ್ರೆ ಆಲ್ರೆಡಿ ಹೇಳಿದ್ರಲ್ಲ ಅಕ್ಕ, ಸ್ವಲ್ಪ ಜ್ವರ ಆಗ್ಬೋದು, ಅಥವಾ ಸ್ವಲ್ಪ ಮೈಲ್ಡ್ ಆಗಿ ಫೀವರ್, ಮೈಲ್ಡ್ ಆಗಿ ಮೈಕೈ ನೋವು ಇರ್ಬೋದು, ಅಥವಾ ಸ್ವಲ್ಪ ಕೆಮ್ಮು, ಸುಸ್ತಾಗ್ಬೋದು, ನಿದ್ದೆ ಮಾಡೋಣ ಅನ್ನಿಸ್ಬೋದು. ಅದೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ಸ್. ದೀಕ್ಷಾ ನೆಕ್ಸ್ಟ್. ಸೊ ಸೈಡ್ ಎಫೆಕ್ಟ್ಸ್ ಏನ್ ಕಾಮನ್ ಆಗಿ ಕಾಣಿಸುತ್ತೆ ವ್ಯಾಕ್ಸಿನೇಷನ್ ಇಂದ? ಮೈಲ್ಡ್ ಹೆಡ್ಏಕ್ ಅಂದ್ರೆ ಸ್ವಲ್ಪ ತಲೆನೋವು ಇರ್ಬೋದು. ಸ್ವಲ್ಪ ತಲೆನೋವು ಇರ್ಬೋದು. ಇದೆಲ್ಲ ತುಂಬಾ ಜಾಸ್ತಿ ದಿನ ಇರಲ್ಲ, ಸ್ವಲ್ಪ ಒಂದ್ 2-3 ದಿನ ಇದ್ಬಿಟ್ಟು ಹೊಟ್ಟೋಗತ್ತೆ. ನೆಕ್ಸ್ಟ್, ಪೇನ್ ಆರ್ ಸ್ವೆಲ್ಲಿಂಗ್ ಅದು ಸೈಟ್ ಆಫ್ ಇಂಜೆಕ್ಷನ್. ಇವಾಗ ಇಲ್ಲಿ ನಮ್ ಶೋಲ್ಡರ್ ಹತ್ರ ಕೊಡ್ತಾರೆ. ಈ ಶೋಲ್ಡರ್ ಅಲ್ಲಿ ಕೊಟ್ಟಾಗ ಅಲ್ಲಿ ಸ್ವಲ್ಪ ಎಲ್ಲಿ ಚುಚ್ಚಿರ್ತಾರೋ ಅಲ್ಲಿ ಸ್ವಲ್ಪ ನೋವು ಇರುತ್ತೆ, ಸ್ವಲ್ಪ ಸ್ವೆಲ್ಲಿಂಗು ಇರುತ್ತೆ. ಅದೇನಕ್ಕೆ ಅಂದ್ರೆ ಅದು ಇವಾಗ ಇಂಜೆಕ್ಷನ್ ಕೊಟ್ಟಿರೋದು ಫಾರಿನ್ ಬಾಡಿ ಅಲ್ವಾ, ನಮ್ ಮೈಯಲ್ಲಿ ನ್ಯಾಚುರಲಿ ಇರಲ್ಲ. ಸೊ ಅಲ್ಲಿ ಚುಚ್ಚಿದಾಗ ಸ್ವಲ್ಪ ನೋವು ಇರುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ. ಮೈಲ್ಡ್ ಫೀವರ್ ಸ್ವಲ್ಪ ಜ್ವರ ಇರುತ್ತೆ. ಆಮೇಲೆ ಇರಿಟೇಬಿಲಿಟಿ ಇರ್ಬೋದು, ಸ್ವಲ್ಪ ಇರಿಟೇಟೆಡ್ ಆಗಿ ಸ್ವಲ್ಪ ಏನ್ ಮಾಡ್ತಾ ಇದೆ ಬೇರೆಯವ್ರ ಜೊತೆ ಮಾತಾಡೋದ್ ಬೇಡ ಅನ್ಸ್ಬೋದು. ಬಟ್ ಇದೆಲ್ಲಾನು ಬರೀ ಸ್ವಲ್ಪ ದಿನ ಇರುತ್ತೆ. ಇದೆಲ್ಲ ಸೈಡ್ ಎಫೆಕ್ಟ್ಸ್ ಆಗೋದು ನಿಮ್ಗೆ ಕೊರೋನಾ ವೈರಸ್ ಎಫೆಕ್ಟ್ ಗಿಂತ ತುಂಬಾ ಕಮ್ಮಿ ಇರುತ್ತೆ. ಸೊ ವ್ಯಾಕ್ಸಿನ್ ಯಾವಾಗ್ಲೂ ತಗೋಬೇಕು. ಸೊ ಇಲ್ಲಿ ಬರ್ದಿದೆ ನೋಡಿ, ಮೋಸ್ಟ್ ಸೈಡ್ ಎಫೆಕ್ಟ್ಸ್ ಆರ್ ಮೈಲ್ಡ್. Vaccines help protect us against the disease, and feeling mild or moderate side effects after receiving one is a sign that the vaccine and our immune system is working. ಸೊ ನಿಮಗೆ ಗೊತ್ತಾಗತ್ತೆ, ಜ್ವರ ಬಂದ್ರೆ ನಮ್ ಬಾಡಿಗೆ ಆಲ್ರೆಡಿ ಅರ್ಥ ಆಗಿದೆ ಹಿಂಗ್ ವೈರಸ್ ತರ ಏನೋ ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ವೈರಸ್ ಬಂದಾಗ ನಮ್ ಬಾಡಿ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಅದನ್ನ ಫೈಟ್ ಮಾಡಕ್ಕೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೈಡ್ ಎಫೆಕ್ಟ್ ಬ್ಲಾಕ್ ಕಲರ್ ಇದೆ, ವ್ಯಾಕ್ಸಿನೇಷನ್ ಬೆನಿಫಿಟ್ ಜಾಸ್ತಿ ಇದೆ. ಸೊ ಏನ್ ಮಾಡ್ತಾ ಇದೆ, ಸೈಡ್ ಎಫೆಕ್ಟ್ಸ್ ಬೌನ್ಸ್ ಆಗ್ಬಿಟ್ಟು ಹೊಟ್ಟೋಯ್ತು. ಸೊ ವ್ಯಾಕ್ಸಿನ್ ತಗೊಳಕ್ಕಿಂತ ಜಾಸ್ತಿ ಬೆನಿಫಿಟ್ ಇದೆ, ಅದ್ ತಗೊಳ್ದೇಕ್ಕಿಂತ ತಗೊಳ್ಳೋದು ಜಾಸ್ತಿ ಬೆನಿಫಿಟ್ ಇದೆ. ನಿಮ್ ಸೈಡ್ ಎಫೆಕ್ಟ್ಸ್ 3 ದಿನ ಇರ್ಬೋದು, ಬಟ್ ಇನ್ಫೆಕ್ಷನ್ ಎಷ್ಟೊಂದ್ ದಿನ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಸ್ವಲ್ಪ 3 ದಿನ ಜ್ವರ ಆಗೋದು ಆಮೇಲೆ ಕೊರೋನಾ ವೈರಸ್ ಬರೋಕ್ಕಿಂತ ತುಂಬಾ ಒಳ್ಳೇದು. ಅದಕ್ಕೆ ಯಾವಾಗ್ಲೂ ತಗೋಬೇಕು. ಇವಾಗ ಅಕ್ಕ ಹೊಸ ಗೈಡ್ ಲೈನ್ಸ್ ಬಂದಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಹೆಂಗ್ ತಗೊಳ್ಳೋದು ವ್ಯಾಕ್ಸಿನ್ ಅಂತ. ಇವಾಗ ಮುಂಚೆ ನ್ಯೂಸ್ ಅಲ್ಲಿ ಕೇಳಿರ್ತೀರ, ಆರೋಗ್ಯ ಸೇತು ಆಪ್ ಅಂತ, ಕೋವಿನ್ ಆಪ್ ಅಂತ. ಥ್ರೂ ದಿಸ್ ವಿ ಹ್ಯಾಡ್ ಟು ರೆಜಿಸ್ಟರ್. ಇವಾಗ ಈ 2 ಜಾಗ ರೆಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರು ಅವರು. ಆದ್ರೆ ಇವಾಗ ಅದ್ ಬೇಡ ಅಂತ ಹೇಳಿದ್ದಾರೆ. ರೆಜಿಸ್ಟರ್ ಮಾಡ್ಬೇಕು, ಆದ್ರೆ ಅದ್ರಲ್ಲಿ ಬುಕ್ಕಿಂಗ್ ಮಾಡೋದ್ ಬೇಕಾಗಿಲ್ಲ. ಕೆಲವು ಜನ ಹತ್ರ ಫೋನೇ ಇರಲ್ವಲ್ಲ, ಮತ್ತೆ ಅವ್ರು ಹೇಗ್ ಮಾಡ್ಬೇಕಂತ. ಅದಕ್ಕೆ ಇವಾಗ ಯೋಗ ಡೇ ಇತ್ತಲ್ಲ 21 ಜೂನ್, ಆವಾಗ ಈ ಎಲ್ಲ ನ್ಯೂ ರೂಲ್ಸ್ ಬಂದಿತ್ತು. ಸೊ ಏನ್ ಬರ್ದಿದೆ, ಓನರ್ಶಿಪ್ ಆಫ್ ಮೊಬೈಲ್ ಫೋನ್ ನಾಟ್ ನೆಸೆಸರಿ, ಮತ್ತೆ ಆಧಾರ್ ಕಾರ್ಡ್, ಡ್ರೈವರ್ಸ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಈ ತರ ಏನಾದ್ರೂ ಅಡ್ರೆಸ್ ಪ್ರೂಫ್ ತಗೊಳ್ಳೋದ್ ರೂಲ್ ಇತ್ತು. ಇವಾಗ ಅದ್ ಬೇಡ, ಅದ್ ಮ್ಯಾಂಡೇಟ್ರಿ ಅಲ್ಲ. ಮತ್ತೆ ಮುಂಚೆನೆ ಈ ಕೋವಿನ್ ಅಥವಾ ಆರೋಗ್ಯ ಸೇತುನಲ್ಲಿ ರಿಜಿಸ್ಟರ್ ಮಾಡಿ ಹೋಗ್ಬೇಕಿತ್ತು, ಇವಾಗ ಅದು ಬೇಡ. ಮತ್ತೆ ಇಷ್ಟೊಂದು ಲ್ಯಾಂಗ್ವೇಜಸ್ ಅಲ್ಲಿ ಅದ್ ಕೋವಿನ್ ಆಪ್
ಅಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ಎಲ್ಲರೂ ಈಸಿಯಾಗಿ ನೋಡ್ಬೋದು. ಮತ್ತೆ ಎಲ್ಲ ಗವರ್ಮೆಂಟ್ ವ್ಯಾಕ್ಸಿನೇಷನ್ ಸೆಂಟರ್ ಅಲ್ಲಿ ಫ್ರೀ ಆಗಿ ವ್ಯಾಕ್ಸಿನ್ ಕೊಡ್ತಾರೆ ಅಲ್ಲಿ. ಸೊ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವ್ಯಾಕ್ಸಿನೇಷನ್ ಫ್ರೀ ಆಗಿದೆ, ಏನಾದ್ರೂ ಪೇಮೆಂಟ್ ಮಾಡೋದ್ ಬೇಡ. ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಆರೋಗ್ಯ ಸೇತು ಕೋವಿನ್ ಹೇಳಿದ್ದೆಲ್ಲ ಅದೆಲ್ಲ ಬೇಡ, ಅಲ್ಲೇ ಹೋಗಿ ಅವರೇ ಅಲ್ಲಿ ವ್ಯಾಕ್ಸಿನೇಷನ್ ಸೆಂಟರ್ ಅಲ್ಲಿನೇ ನಿಮ್ಗೆ ರಿಜಿಸ್ಟರ್ ಮಾಡ್ತಾರೆ ಅವರೇ, ಮತ್ತೆ ಫ್ರೀ ಆಗಿ ವ್ಯಾಕ್ಸಿನೇಷನ್ ಕೊಡ್ತಾರೆ. ಇದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಮತ್ತೆ ಇನ್ನೊಂದು ರೂಲ್ ಬಂದಿತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಇಲ್ಲೂ ರಿಜಿಸ್ಟ್ರೇಷನ್ ಆನ್ ಕೋವಿನ್ ದಟ್ ವೆಬ್ಸೈಟ್ ಇಸ್ ನಾಟ್ ನೀಡೆಡ್. ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅದು ಫಿಕ್ಸ್ ಮಾಡಿದ್ದು ಗವರ್ಮೆಂಟ್. 780 ಫಾರ್ ಕೋವಿಶೀಲ್ಡ್ ಮತ್ತೆ 1410 ಫಾರ್ ಕೋವ್ಯಾಕ್ಸಿನ್. ಈ ಪ್ರೈಸಸ್ ನ ಫಿಕ್ಸ್ ಮಾಡಿದ್ದಾರೆ ಫಾರ್ ಪ್ರೈವೇಟ್ ಹಾಸ್ಪಿಟಲ್. ಅದೇ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವ್ಯಾಕ್ಸಿನೇಷನ್ ಇಸ್ ಫ್ರೀ. ಮತ್ತೆ ಕೆಲವು ಜನಗೆ ಅನ್ಸುತ್ತೆ ವ್ಯಾಕ್ಸಿನೇಷನ್ ಆದ್ಮೇಲೆ ಇದೆಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸ್ಯಾನಿಟೈಸರ್ ಯೂಸ್ ಮಾಡೋದು, ತುಂಬಾ ಟೈಮ್ ಕೈ ಸೋಪಿಂದ ವಾಶ್ ಮಾಡೋದು, ಮಾಸ್ಕ್ ಹಾಕೋದು ಇದೆಲ್ಲ ಬೇಡ. ಆದ್ರೆ ಎಲ್ಲ ಫುಲ್ ಕಂಟ್ರಿ ಸರಿಯಾಗಿ ವ್ಯಾಕ್ಸಿನೇಷನ್ ಆಗೋವರೆಗೂ, ಕೋವಿಡ್ ಹೋಗೋವರೆಗೂ ಇದೆಲ್ಲ ನಮ್ಗೆ ಮಾಡ್ಬೇಕು. ಮತ್ತೆ ಕೆಲವು ಜನ ಮಾಸ್ಕ್ನು ಸರಿಯಾಗಿ ಹಾಕಲ್ಲ ನೋಡಿ. ಸುಮ್ನೆ ನಮ್ ನೋಸ್ ಮತ್ತೆ ಮೌತ್ ಫುಲ್ ಆಗಿ ಕವರ್ ಆಗ್ಬೇಕು. ಈ ಲಾಸ್ಟ್ ಅಲ್ಲಿ ಪಿಕ್ಚರ್ ಇದೆಯಲ್ಲ, ಅದು ಫುಲ್ ಸರಿಯಾಗಿ ಕವರ್ ಆಗ್ಬೇಕು. ಆವತ್ತೇ ದ ಮಾಸ್ಕ್ ವಿಲ್ ಬಿ ಯೂಸ್ಫುಲ್. ಈ ತರ ಎಲ್ಲ ಹಾಕಿದ್ರೆ ಮಾಸ್ಕ್ ಯೂಸ್ ಇರಲ್ಲ. ಕೆಲವು ಜನ ಸುಮ್ನೆ ಬಾಯಿ ಮೇಲೆ ಹಾಕ್ತಾರೆ, ಅದೇ ನೋಸ್ ಮೇಲೆ ಹಾಕಲ್ಲ, ಅದು ರಾಂಗ್. ಇವಾಗ ತುಂಬಾ ಸೆಕೆಂಡ್ ವೇವ್ ನಡೀತಾ ಇದೆ ಅಲ್ಲ, ತುಂಬಾ ಡಾಕ್ಟರ್ಸ್ ಆರ್ ಟ್ರೈಂಗ್ ಟು ಫೈಟ್ ದ ಸೆಕೆಂಡ್ ವೇವ್. ನಾವ್ ಇದೆಲ್ಲ ಅವ್ರ ಪಾರ್ಟ್ ಮಾಡ್ತಾ ಇದ್ದಾರೆ. ವಿ ಆಲ್ ಶುಡ್ ಡೂ ಆರ್ ಪಾರ್ಟ್ ಟು ಹೆಲ್ಪ್ ದೆಮ್ ಫೈಟ್ ದ ಸೆಕೆಂಡ್ ವೇವ್. ನಾವೆಲ್ಲ ಇದೆಲ್ಲ ರೂಲ್ಸ್ ಫಾಲೋ ಮಾಡಿದ್ರೆ ಕೊರೋನಾ ವೈರಸ್ ಸ್ಪ್ರೆಡ್ ಕಮ್ಮಿ ಆಗುತ್ತಲ್ಲ, ಸೊ ಪೇಷಂಟ್ಸ್ನು ಕಮ್ಮಿ ಆಗುತ್ತೆ. ನಂಬರ್ ಆಫ್ ಪೇಷಂಟ್ಸ್ ವಿಲ್ ಬಿ ಲೆಸ್. ಸೊ ಎಷ್ಟು ಹಾಸ್ಪಿಟಲ್ ಅಲ್ಲಿ ಎಲ್ಲ ಬೆಡ್ಸ್, ಮೆಡಿಸಿನ್ಸ್ ಎಲ್ಲ ಶಾರ್ಟೇಜ್ ಇದೆ ಅಂತ ಕೇಳಿರ್ಬಹುದಲ್ವಾ. ನ್ಯೂಸ್ ಅಲ್ಲಿ ಎಲ್ಲ ಬರ್ತಾ ಇರುತ್ತೆ, ಇಷ್ಟೊಂದು ಬೆಡ್ಸ್ ಕಮ್ಮಿ ಇದೆ, ಇಷ್ಟೊಂದು ಅದೆಲ್ಲ ಪ್ರಾಬ್ಲಮ್ ಇದೆ. ಸೊ ನಾವೆಲ್ಲ ರೂಲ್ಸ್ ಫಾಲೋ ಮಾಡಿದ್ರೆ ಸ್ಪ್ರೆಡ್ ಕಮ್ಮಿ ಇರುತ್ತೆ, ಪೇಷಂಟ್ಸ್ ನಂಬರ್ ಕಮ್ಮಿ ಇರುತ್ತೆ, ಡಾಕ್ಟರ್ಸ್ಗೆ ಟ್ರೀಟ್ ಮಾಡಕ್ಕೆ ಈಸಿ ಆಗಿರುತ್ತೆ. ಇವಾಗ ನ್ಯೂಸ್ ಅಲ್ಲಿ ಇದು ಕೇಳಿರ್ಬಹುದು, ಥರ್ಡ್ ವೇವ್ ಅಂತ ಬರ್ತಾ ಇದೆ ಕೊರೋನಾ ಅಲ್ಲಿ. ಸೊ ಈ ಥರ್ಡ್ ವೇವ್ ಬಗ್ಗೆ ನಮ್ಗೆ ಏನೇನ್ ಗೊತ್ತ ಅಂತ ನೋಡ್ತೀವಿ. ಇವಾಗ ಸೆಕೆಂಡ್ ವೇವ್ ನಡೀತಾ ಇದೆ, ಥರ್ಡ್ ವೇವ್ ಇನ್ನೂ ಬಂದಿಲ್ಲ. ಸೊ ಎಲ್ಲ ಸೈಂಟಿಸ್ಟ್ ಎಲ್ಲ ಗೆಸ್ ಮಾಡ್ತಾ ಇದ್ದಾರೆ ಥರ್ಡ್ ವೇವ್ ಹೇಗಿರತ್ತಂತ. ಸೊ ಏನ್ ಗೆಸ್ ಮಾಡಿದ್ದಾರೆ ಕಿ ಇವತ್ತಿಂದ 6 ರಿಂದ 8 ವಾರ ಆದ್ಮೇಲೆ ಥರ್ಡ್ ವೇವ್ ಬರತ್ತಂತ. ಸೊ ಯಾವಾಗ ಬರುತ್ತೆ, ಆಗಸ್ಟ್ ಅಲ್ಲಿ ಬರ್ಬಹುದಂತ ಹೇಳಿದ್ದಾರೆ. ಕೆಲವು ಸೈಂಟಿಸ್ಟ್ ಇಲ್ಲ ಅಕ್ಟೋಬರ್ ಅಲ್ಲಿ ಬರುತ್ತಂತ ಹೇಳಿದ್ದಾರೆ, ಗೊತ್ತಿಲ್ಲ, ನೋಡ್ತೀವಿ ಯಾವಾಗ ಥರ್ಡ್ ವೇವ್ ಬರ್ಬೇಕು. ಆದ್ರೆ ಅದ್ 100% ಬರುತ್ತಂತ ಹೇಳಿದ್ದಾರೆ. ಆದ್ರೆ ಅದ್ ವಿ ಹ್ಯಾವ್ ಟು ಟ್ರೈ ಟು ರಿಡ್ಯೂಸ್ ದ ಎಫೆಕ್ಟ್. ಅದ್ ಫಸ್ಟ್ ವೇವ್ ಅಲ್ಲಿ ನೋಡಿದ್ವಲ್ಲ, ಅದ್ ಇಷ್ಟು ಜಾಸ್ತಿ ಇರ್ಲಿಲ್ಲ. ಸೆಕೆಂಡ್ ವೇವ್ ಅಲ್ಲಿ ತುಂಬಾ ಪೇಷಂಟ್ಸ್ ಇದ್ರು, ತುಂಬಾ ಡೆತ್ಸ್ ಇತ್ತು. ಥರ್ಡ್ ವೇವ್ ಆಗತ್ತೆ ನಮ್ಗೆ ಗೊತ್ತು, ಆದ್ರೆ ನಾವೆಲ್ಲ ನಮ್ ಪಾರ್ಟ್ ಮಾಡಿ ವಿ ಹ್ಯಾವ್ ಟು ಟ್ರೈ ಟು ಪ್ರಿವೆಂಟ್ ಇಟ್ಸ್ ಎಫೆಕ್ಟ್ಸ್, ಟು ಮಿನಿಮೈಸ್ ಇಟ್ಸ್ ಎಫೆಕ್ಟ್ಸ್. ಅದ್ ಎಫೆಕ್ಟ್ಸ್ ನ ಹೇಗೆ ಕಮ್ಮಿ ಮಾಡಬಹುದಂತ ನಾವ್ ನೋಡ್ಬೇಕು. ಮತ್ತೆ ಥರ್ಡ್ ವೇವ್ ಅಲ್ಲಿ ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ, ಚಿಲ್ಡ್ರನ್ ನ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಅವ್ರ ವ್ಯಾಕ್ಸಿನೇಷನ್ ಯಾರಿಗಾಗುತ್ತೆ, 18+ ಆದ್ಮೇಲೆ ವ್ಯಾಕ್ಸಿನೇಷನ್ ಆಗುತ್ತಲ್ಲ. ಸೊ ಇನ್ನ ಚಿಲ್ಡ್ರನ್ಗೆಲ್ಲ, ಮಕ್ಕಳಿಗೆಲ್ಲ ವ್ಯಾಕ್ಸಿನೇಷನ್ ಆಗಿಲ್ಲ, ಅದಕ್ಕೆ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗ್ಬಹುದಂತ ಹೇಳಿದ್ದಾರೆ. ಮತ್ತೆ ಕೆಲವು ಜನ ಹೇಳಿದ್ದಾರೆ ಈ ಥರ್ಡ್ ವೇವ್ ಸೆಕೆಂಡ್ ವೇವ್ ತುಂಬಾ ಸೀರಿಯಸ್ ಆಗಿತ್ತಲ್ಲ, ಥರ್ಡ್ ವೇವ್ ಅಷ್ಟು ಸೀರಿಯಸ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವು ಜನ ಹೇಳ್ತಾ ಇದ್ದಾರೆ ಫಸ್ಟ್ ವೇವ್ ಇಷ್ಟು ಸೀರಿಯಸ್ ಇರಲಿಲ್ಲ, ಸೆಕೆಂಡ್ ವೇವ್ ವಾಸ್ ಮೋರ್ ಸೀರಿಯಸ್, ಥರ್ಡ್ ವೇವ್ ವಿಲ್ ಬಿ ಈವನ್ ಮೋರ್ ಸೀರಿಯಸ್ ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಿಲ್ಲ, ಇದೆಲ್ಲ ಸೈಂಟಿಸ್ಟ್ ಗೆಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆಲ್ಲ ನಮ್ ಪಾರ್ಟ್ ಮಾಡ್ಬೇಕು. ಏನ್ ಮಾಡ್ಬಾರ್ದು ನಾವು, ಇನ್ನ ಮಾಸ್ಕ್ ಎಲ್ಲಾದ್ರೂ ಆಚೆ ಹೋದ್ರೆ ಸರಿಯಾಗಿ ಮಾಸ್ಕ್ ಹಾಕ್ಬೇಕು. ಹೇಗೆ ಹಾಕ್ಬೇಕು ನೀವು ನೋಡಿದಲ್ಲ, ನೋಸ್ ಅಂಡ್ ಮೌತ್ ಫುಲ್ ಶುಡ್ ಬಿ ಕವರ್ಡ್. ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಟೈಟ್ ಆಗಿ ಮಾಸ್ಕ್ ಇರ್ಬೇಕು. ಮತ್ತೆ ಸ್ಯಾನಿಟೈಸ್ ಯುವರ್ ಹ್ಯಾಂಡ್ಸ್.
ಮುಂಚೆ ಪಿಕ್ಚರ್ ನೋಡಿದ್ದೆಲ್ಲ ಏನಾದ್ರೂ ಹ್ಯಾಂಡಲ್ ಎಲ್ಲ ಮುಟ್ರೆ ಆಚೆ ಹೋದ್ರೆ ಸರಿಯಾಗಿ ಸ್ಯಾನಿಟೈಸ್ ಮಾಡ್ತಾ ಇರ್ಬೇಕು. ಯಾವ ಆಚೆ ಹೋದ್ರೆ ಒಂದ್ ಚಿಕ್ಕ ಸ್ಯಾನಿಟೈಸರ್ ಬಾಟಲ್ ನಿಮ್ಮ ಹತ್ರ ಇರ್ಬೇಕು. ಮತ್ತೆ ಕೈನ 20 ಸೆಕೆಂಡ್ಸ್ ನೋಡಿದೆಲ್ಲ ಎಷ್ಟೊಂದು ವಿಡಿಯೋ ಎಲ್ಲ ನೋಡಿದ್ವಿ ಹೇಗೆ ಕೈ ವಾಶ್ ಮಾಡಬೇಕು, ಅದೆಲ್ಲ ಸರಿಯಾಗಿ ಸೋಪಿಂದ ಮಿನಿಮಮ್ 20 ಸೆಕೆಂಡ್ಗೆ ವಾಶ್ ಮಾಡಬೇಕು. ಮತ್ತೆ ನಾವೆಲ್ಲ ಮನೆಯಲ್ಲಿ ಇರಬೇಕು. ಓನ್ಲಿ ಇಫ್ ನೀಡೆಡ್ ವಿ ಶುಡ್ ಗೋ ಔಟ್ಸೈಡ್. ಅಂಡ್ ಇಫ್ ಆಚೆ ಹೋಗ್ಬೇಕಾದ್ರೆ ಆಚೆ ಸರಿಯಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಬೇಕು. ವಿ ಹ್ಯಾವ್ ಟು ಥಿಂಕ್ ದಟ್ ಎವ್ರಿಬಡಿ ಅರೌಂಡ್ ಅಸ್ ಹ್ಯಾಸ್ ಕೋವಿಡ್. ಆ ಥರ ಯೋಚನೆ ಮಾಡಿ ವಿ ಹ್ಯಾವ್ ಟು ಸ್ಟೇ ಅವೇ ಫ್ರಮ್ ಎವ್ರಿಬಡಿ. ನಮ್ಗೇನ್ ಗೊತ್ತು ಯಾರಿಗೆ ಕೋವಿಡ್ ಇದೆ ಯಾರಿಗೆ ಇಲ್ಲ ಅಂತ. ಅಷ್ಟೇ. ಇವಾಗ ನಾವು ನಮ್ಮ ಹೆಲ್ತ್ಗೆ ರೆಸ್ಪಾನ್ಸಿಬಲ್ ಇರ್ತೀವಿ. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್ ಅಂಡ್ ಎವ್ರಿಬಡಿ ದಟ್ ವಿ ಆರ್ ಲಿವಿಂಗ್ ವಿತ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಟುಡೇ. ನಾವ್ ಇವಾಗ ಏನೇನ್ ಹೇಳಿದ್ವೋ ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ಹೇಳಿದೀವಿ. ನಿಮಗೆ ಯಾವಾಗ ಏನಾದ್ರು ಮೆಡಿಕಲ್ ಅಡ್ವೈಸ್ ಬೇಕಿದ್ರು ಇಟ್ಸ್ ಆಲ್ವೇಸ್ ಅಡ್ವೈಸಬಲ್ ಟು ಗೋ ಟು ಯುವರ್ ಡಾಕ್ಟರ್. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ದಟ್ ಯು ಆರ್ ನಾಟ್ ಏಬಲ್ ಟು ಗೆಟ್ ಟು ಅ ಡಾಕ್ಟರ್, you can send it to us and we will ask some of our professors if that's helpful. But we are not authorized to give out medical information as such. So ಇವತ್ ನಾವ್ ಏನ್ ಹೇಳಿದ್ವಿ, ಇವತ್ ಹೇಳಿದ್ದಲ್ಲ ಮಕ್ಕಳಿಗೆ ಅರ್ಥ ಆಗೋ ತರ ಬೇಸಿಕ್ ಇನ್ಫಾರ್ಮೇಶನ್. ಏನಕ್ಕೆ ಇನ್ನ ಮಾಸ್ಕ್ ಹಾಕೋಬೇಕು, ಏನಕ್ಕೆ ಇನ್ನ ಸ್ಯಾನಿಟೈಸ್ ಮಾಡ್ಬೇಕು, ಏನಕ್ಕೆ ಇನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾನೆ ಇರ್ಬೇಕು ಅಂತ ಇಂಪಾರ್ಟೆನ್ಸ್ ಇವತ್ ಹೇಳಿದೀವಿ. ಆಮೇಲೆ ವ್ಯಾಕ್ಸಿನೇಷನ್ ಹೆಂಗ್ ವರ್ಕ್ ಆಗುತ್ತೆ, ಏನಕ್ಕೆ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಇವತ್ ಹೇಳಿದೀವಿ. ಇನ್ನ ಏನಾದ್ರು ಕ್ವೆಶನ್ಸ್ ಇದ್ರೆ ಪ್ಲೀಸ್ ನಮಗ್ ಕಳ್ಸಿ. ಐ ಥಿಂಕ್ ತೀರ್ಥಾಶ್ರಮದಲ್ಲಿ ಎಲ್ಲರಿಗೂ ನಾನು ಯಾರು ಅಂತ ಗೊತ್ತು. ಸೊ ನಿನ್ನೆ ತಾರೆ ಅಂಜಲಿ ನಂಗೆ ಮೆಸೇಜ್ ಮಾಡಿದ್ರು. ಸೊ ನಿಮಗೆ ಏನಾದ್ರು ಕ್ವೆಶನ್ ಇದ್ರು ನಮಗ್ ಕಳ್ಸಿ. ನಮ್ ನಂಬರ್ ನಿನ್ನ ಹತ್ರ ಇದೆ ಅಲ್ವಾ? ನಿನ್ನೆ ತಾನೇ ಅಂಜಲಿ ವೇದಿಕಾ ಎಲ್ಲ ಮೆಸೇಜ್ ಮಾಡಿದ್ರು. ಸೊ ನೀವು ಮಕ್ಕಳ ತೀರ್ಥಾಶ್ರಮದವ್ರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಇವತ್ ಏನಾದ್ರು ಹೇಳಿದ್ ಅರ್ಥ ಆಯ್ತಾ? ಇದ್ರಲ್ಲಿ ಸ್ವಲ್ಪ 50% ಅರ್ಥ ಆಗಿದ್ರೆ ತುಂಬಾ ಒಳ್ಳೇದು. ಏನಕ್ಕೆ ಇನ್ನ ಇಂಪಾರ್ಟೆಂಟ್, ಏನಕ್ಕೆ ಮಾಸ್ಕ್ ಹಾಕೋಬೇಕು ಅಂತ ಅರ್ಥ ಆಗಿದ್ರೆ ತುಂಬಾ ಒಳ್ಳೇದು. ಓಕೆನಾ? ಥ್ಯಾಂಕ್ ಯು ಫಾರ್ ಕಮಿಂಗ್. ಏನಾದ್ರು ಪ್ರಶ್ನೆಗಳು ಡೌಟ್ಸ್ ಇದೆಯಾ ಮಗಳೇ? ಹರಿಹರನ್ ಹ್ಯಾಸ್ ಅ ಕ್ವೆಶ್ಚನ್. ಮಿಸ್, ನನ್ನ 5 ಪ್ರಶ್ನೆ ಇದೆ. ಫಸ್ಟ್ನೇ ಪ್ರಶ್ನೆ ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನ್ ಡೇಂಜರ್ ಅಂತ ಹೇಳ್ತಾರೆ, ನಿಜಾನ ಸುಳ್ಳ? ಇವಾಗ ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಲ್ಲ, 18+ಗೆನೆ ವ್ಯಾಕ್ಸಿನ್ ಕೊಡೋದು. ಸೊ ಇವಾಗ ಆಕ್ಚುಲಿ ಚಿಕ್ಕ ಮಕ್ಕಳ ಮೇಲೆ ರಿಸರ್ಚ್ ಶುರು ಆಗಿಲ್ಲ. ನಮ್ 18+ ಮೇಲೆ ಕ್ಲಿನಿಕಲ್ ಟ್ರಯಲ್ ನಡೀತು. ಅದಕ್ಕೆ ನಮ್ಗೆ ಹೇಳಿದಾರೆ ನಮಗ್ ಕೊಡೋದ್ ಸೇಫು ಅಂತ. ಇವಾಗ US ಅಲ್ಲಿ ಕೊಡ್ತಾ ಇದ್ದಾರೆ 12 ಇಯರ್ಸ್ ಮಕ್ಳಿಗೆ, ಬಟ್ ಅದು ಬೇರೆ ವ್ಯಾಕ್ಸಿನ್. ಸೊ ಅವ್ರ ಮೇಲೆ ರಿಸರ್ಚ್ ನಡೀತು. ಇನ್ನು ಇಂಡಿಯಾದಲ್ಲಿ ರಿಸರ್ಚ್ ಮುಗ್ದಿಲ್ಲ. ಸೊ ಅದಕ್ಕೆ ರಿಸರ್ಚ್ ಮುಗಿದ್ಮೇಲೆ ಗೊತ್ತಾಗೋದು ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡ್ಬೋದಾ ಕೊಡ್ಬಾರ್ದಾ ಅಂತ. ಸೊ ಆಸ್ ಆಫ್ ನಾವ್ ಇನ್ನೂ ಗೊತ್ತಿಲ್ಲ. ಇದು ಇನ್ನ ಹೊಸ ಡಿಸೀಸ್ ಅಲ್ವಾ? ಮುಂಚೆ ಇವಾಗ ಚಿಕನ್ ಪಾಕ್ಸ್ ಬಗ್ಗೆ ಎಲ್ಲ ತುಂಬಾ ವರ್ಷದಿಂದ ಇತ್ತು. ಸೊ ಅದ್ ಹೆಂಗ್ ನಡೆಯತ್ತೆ, ವ್ಯಾಕ್ಸಿನೇಷನ್ ಕೊಡ್ಬೋದಾ ಕೊಡ್ಬಾರ್ದ ಅಂತ ತುಂಬಾ ಇನ್ಫಾರ್ಮೇಶನ್ ಇದೆ ನಮ್ಗೆ. ಸೊ ಅದು ಹೇಳ್ಬೋದು ಸೇಫ್ ಆಗಿ ಇದ್ ಕೊಡ್ಬೋದು ಅಂತ. ಅದೆಲ್ಲ ಡಿಸೀಸ್ ಗೊತ್ತಿರೋದು. ಇವಾಗ ಇದು ಕೊರೋನಾ ವೈರಸ್ ಇನ್ನ ತುಂಬಾ ಹೊಸ ಡಿಸೀಸ್. ಸೊ ಎಲ್ಲರೂ ನಾವ್ ಹೋಗ್ತಾನೆ ಅರ್ಥ ಮಾಡ್ಕೋತಾ ಇದ್ದಾರೆ ಡಾಕ್ಟರ್ಸ್. ಸೊ ನಿಮ್ಗೆ ಆತರ ಇನ್ನು ಚಿಕ್ಕ ಮಕ್ಳು ಕೊಡ್ಬೋದಾ ಕೊಡ್ಬಾರ್ದು ಅಂತ ಇನ್ನು ಗೊತ್ತಿಲ್ಲ ಯಾರಿಗೂ. ಅದೇ ತರ ಇವಾಗ 3rd ವೇವ್ ಬಗ್ಗೆನೂ ಕೇಳ್ತಾರಲ್ವಾ, ಚಿಲ್ಡ್ರನ್ ಅಫೆಕ್ಟ್ ಆಗುತ್ತಾ ಜಾಸ್ತಿ ಅಂತ. ಸೊ ಹೇಳ್ದೆ ಚಿಲ್ಡ್ರನ್ ಇನ್ನು ವ್ಯಾಕ್ಸಿನ್ ತಗೊಂಡಿಲ್ಲ, ಸೊ ಅವ್ರಿಗೆ ಅಫೆಕ್ಟ್ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಬಟ್ ಅದೇ ತರ ಇವಾಗ ಡೆಲ್ಟಾ+ ವೇರಿಯಂಟ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ. ಆಸ್ ಆಫ್ ನಾವ್ ಇಂಡಿಯಾನಲ್ಲಿ ನಿನ್ನೆ ತನಕ ಇಂಡಿಯಾನಲ್ಲಿ ಬರೀ 48 ಕೇಸಸ್ ಇದೆ. ಇವಾಗ ಕರ್ನಾಟಕದಲ್ಲಿ ಒಂದೇ ಕೇಸ್ ಇರೋದು. ಸೊ ಆತರ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ರಿಸರ್ಚ್ ಹೆಂಗ್ ಮಾಡೋದು ಅಂತ. ಆ ವೇರಿಯಂಟ್ ಇಂದ ಅದನ್ನ ಐಸೋಲೇಟ್ ಮಾಡ್ಬಿಟ್ಟು ಅದನ್ನ ಕಲ್ಚರ್ ಮಾಡ್ಬೇಕು. ಕಲ್ಚರ್ ಮಾಡೋದು ಅಂದ್ರೆ ಅದನ್ನ ಜಾಸ್ತಿ ಬೆಳೆಸ್ತಾರೆ ಎಷ್ಟೊಂದು ಅದನ್ನ. ಸೊ ಆಮೇಲೆ ಅದು ಜಾಸ್ತಿ ಬೆಳೆಸ್ಮೇಲೆ ಅರ್ಥ ಮಾಡ್ಕೋತಾ ಇದ್ ಹೆಂಗಿದೆ ಅಂತ. ಡೆಲ್ಟಾ ಇಂದ ಡೆಲ್ಟಾ+ ವೇರಿಯಂಟ್ ಬರೀ 3 ಚೇಂಜ್ ಇರೋದು. ಈ 3 ಚೇಂಜ್ ಇಂದ ಜಾಸ್ತಿ ಟ್ರಾನ್ಸ್ಮಿಷನ್ ಆಗತ್ತಾ, ಜಾಸ್ತಿ ಸ್ಪ್ರೆಡ್ ಆಗತ್ತಾ, ಜಾಸ್ತಿ ಇನ್ಫೆಕ್ಷನ್ ಆಗತ್ತಾ ಅಂತ ಇನ್ನೂ ಗೊತ್ತಿಲ್ಲ. ಸೊ ನೋಡ್ತೀರಿ ನೀವೇ ಈ ತರ ನ್ಯೂಸ್ ಪೇಪರ್ ಅಲ್ಲೆಲ್ಲ ಈಸಿಯಾಗಿ ಅರ್ಥ ಆಗತ್ತ ಬರತ್ತೆ. ಏನು ತುಂಬಾ ವೆಬ್ಸೈಟ್ ಅಲ್ಲಿ ಹೋಗೋದು ಆತರ ಏನ್ ಕಷ್ಟ ಆಗಲ್ಲ. ನ್ಯೂಸ್ ಪೇಪರ್ ಆಕ್ಸೆಸ್ ಇದ್ರೆ ನೋಡ್ಬೋದು. ಇನ್ನ ಬರುತ್ತೆ, ಇನ್ನ 1 ವೀಕ್ ಅಲ್ಲಿ ಇನ್ನ ಜಾಸ್ತಿ ಇನ್ಫಾರ್ಮೇಶನ್ ಬರುತ್ತೆ. ಸೊ ಎವ್ರಿ ಡೇ ಹೊಸ ಇನ್ಫಾರ್ಮೇಶನ್ ಬರ್ತಾ ಇರತ್ತೆ. ಸೊ ಅದನ್ನೆಲ್ಲ ಓದ್ತಾ ಇದ್ರೆ ಜಾಸ್ತಿ ಅರ್ಥ ಆಗತ್ತೆ ಏನಾಗ್ತಾ ಇದೆ ಅಂತ. ಬಿಕಾಸ್ ಇವಾಗ ಡಾಕ್ಟರ್ಸ್ಗೂ ಅಷ್ಟೊಂದು ಗೊತ್ತಿರಲ್ಲ ಏನಾಗತ್ತೆ ಅಂತ. ಸೊ ಏನಾರ ಡಾಕ್ಟರ್ ಹೇಳ್ತಾರಲ್ವಾ ಮೈಲ್ಡ್ ಆಗಿ ಅಂತ, ಪ್ಯಾರಾಸಿಟಮಾಲ್ ತಗೊಳ್ಳಿ ಅಂತ. ಏನಕ್ಕೆ? ಪ್ಯಾರಾಸಿಟಮಾಲ್ ತುಂಬಾ ಸೇಫ್ ಡ್ರಗ್. ಅದಕ್ಕೆ ಸೇಫ್ ಡ್ರಗ್ ಅಂದ್ರೆ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಎಷ್ಟು ಸೇಫ್ ಡ್ರಗ್ ತಗೋಬಹುದು, ಅದನ್ನ ಯಾವಾಗ ಬೇಕಾರ ಅಲ್ಲ, ಏನಾದ್ರು ಸಿಂಪ್ಟಮ್ಸ್ ಇದ್ರೆ ತಗೋಬಹುದು.
ಅದೇ ತರ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿದೆ. ಸೊ ಇವಾಗ ಹೇಳಿದ್ರಲ್ಲ ರೆಮ್ಡೆಸಿವಿರ್, ಡೆಕ್ಸಾಮೆಥಾಸೋನ್ ಅಂತ, ಅದ್ರದ್ದು ಯೂಸು ಇನ್ನೂ ಜಾಸ್ತಿ ಗೊತ್ತಿಲ್ಲ. ಸ್ವಲ್ಪ ಜನ ಯೂಸ್ ಮಾಡಲ್ಲ, ಸ್ವಲ್ಪ ಜನ ಯೂಸ್ ಮಾಡಿ ಅಂತಾರೆ. ಸೊ ರಿಸರ್ಚ್ ತುಂಬಾ ಆನ್ ಗೋಯಿಂಗ್ ಇವಾಗ. ನಮ್ಗೆ ಬಿಕಾಸ್ ಇದು ಹೊಸ ಡಿಸೀಸ್ ಅಂತ ನಾವು ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ ಎಷ್ಟೊಂದ್ ಜನ ಡಾಕ್ಟರ್ಸ್. ಸೊ ನಾವು ಓದ್ತಾ ಇದ್ರೆ ಗೊತ್ತಾಗತ್ತೆ. ವಿ ಶುಡ್ ಕೀಪ್ ಅಪ್ ವಿತ್ ದ ಇನ್ಫಾರ್ಮೇಶನ್ ದಟ್ಸ್ ಗೋಯಿಂಗ್ ಆನ್. ಸೊ ಅವಾಗ ನಮಗ್ ಹೆಂಗೆ ಮಾಡ್ಬೇಕು ಅಂತ. ಬಟ್ ಏನ್ ಕಾನ್ಸ್ಟೆಂಟ್ ಅಂದ್ರೆ ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು ಕಾನ್ಸ್ಟೆಂಟ್, ಅದು ಚೇಂಜ್. ಬಿಕಾಸ್ ಅದರಿಂದಾನೇ ಇನ್ಫೆಕ್ಷನ್ ಪ್ರಿವೆಂಟ್ ಆಗೋದು. ಸೊ ಅದು ನಮ್ ಕೆಲ್ಸ. ಅದು ನಮ್ ಕೆಲ್ಸ ಏನು, ಮನೆಯಲ್ಲಿ ಇರೋದು, ಹತ್ರ ಹೋಗ್ಬಾರ್ದು, ಜಾಸ್ತಿ ಜನ ಹತ್ರ ಆಚೆ ಹೋಗ್ಬಾರ್ದು, ನೆಸೆಸರಿ ಇಲ್ಲ ಅಂದ್ರೆ ಆಚೆ ಹೋಗ್ಬಾರ್ದು. ಆಮೇಲೆ ಆಚೆ ಹೋದ್ರೆ ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು ನಮ್ ಕೆಲ್ಸ. ಅದನ್ನೆಲ್ಲ ನಾವ್ ಚೆನ್ನಾಗ್ ಮಾಡಿದ್ರೆ ಇನ್ಫೆಕ್ಷನ್ ರೇಟ್ ಕಮ್ಮಿ ಆಗತ್ತೆ. ಇನ್ನೇನಾದ್ರು ಕ್ವೆಶನ್ ಇದೆಯಾ? ಪ್ರಶ್ನೆ ಇನ್ನು ಮನುಷ್ಯಗ್ ಜಾಸ್ತಿ ಬರುತ್ತಾ ಅಥವಾ ಪ್ರಾಣಿಗಳು ಜಾಸ್ತಿ ಬರುತ್ತಾ ಕೇಳ್ತಾ ಇದೀರಾ? ಪ್ರಾಣಿಗಳಿಗೂ ಬರುತ್ತಾ ಅಂತ ಕೇಳಿದೆ. ಅದ ನಾನ್ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಐ saw in the newspaper 2 weeks ago, I think they had tested in dogs and I think zoo animal allೂ ಪಾಸಿಟಿವ್ ಇತ್ತಂತ. ಮಿಸ್ ಒಂದು ಔಷಧಿ ಕಂಡುಹಿಡಿದ್ರೆ 5 ವರ್ಷ ಬೇಕಾಗುತ್ತೆ. ಅದು ವ್ಯಾಕ್ಸಿನ್ ಸ್ಪೀಡ್ ಆಗಿ ಮಾಡಿದ್ದಾರೆ ಮಿಸ್. ಅದು ಹೆಂಗೆ ಮಿಸ್? ಅರ್ಥ ಆಗ್ಲಿಲ್ಲ, ಕೇಳಿಸ್ತಾ ಇಲ್ಲ. ಒಂದು ಔಷಧಿ ಕಂಡುಹಿಡಿಬೇಕಂದ್ರೆ 5 ವರ್ಷ ಬೇಕಾಗುತ್ತೆ ಮಿನಿಮಮ್ ಅಂದ್ರೆ. ಆದ್ರೆ ವ್ಯಾಕ್ಸಿನ್ ಸ್ಪೀಡ್ ಆಗಿ ಬಂದಿತ್ತಲ್ಲ, ಅದು ಹೇಗೆ? It takes 5 years to get the medicine, but how did vaccines come so fast? How it came so fast and actually. So ಕೊರೋನಾ ಇಂದ ಇಷ್ಟೊಂದು ಜನಗೆ ಎಫೆಕ್ಟ್ ಆಗ್ತಾ ಇದೆಲ್ಲ, ಇಟ್ ವಾಸ್ ಸೋ ಸೀರಿಯಸ್. ಅದಕ್ಕೆ ಶರ್ನಾ ವಾಸ್ ಜಸ್ಟ್ ಸೇಯಿಂಗ್ ಅಲ್ವಾ, ಇಷ್ಟೊಂದು ಡಾಕ್ಟರ್ಸ್ ರಿಸರ್ಚ್ ಮಾಡ್ತಾ ಇದ್ರು. ಮತ್ತೆ ಹಾಸ್ಪಿಟಲ್ ಲ್ಯಾಬ್ಸ್ ಅಲ್ಲಿ ಎಲ್ಲ ಬೇರೆ ಎಲ್ಲ ಕೆಲಸ ಸ್ಟಾಪ್ ಮಾಡಿ ಈ ಕೊರೋನಾ ವೈರಸ್ ಬಗ್ಗೆ ಕೆಲಸ ಜಾಸ್ತಿ ಮಾಡ್ತಾ ಇದ್ರು. ಎಲ್ಲಾ ಕಡೆ ಕೊರೋನಾ ವೈರಸ್ ಬಗ್ಗೆನೇ ರಿಸರ್ಚ್ ಆಗ್ತಾ ಇದ್ರು. ಅದಕ್ಕೆ ಫಸ್ಟ್ ಗೋಲ್ ಫಾರ್ ಆಲ್ ಹಾಸ್ಪಿಟಲ್ಸ್ ವಾಸ್ ಟು ಗೆಟ್ ದ ಕೊರೋನಾ ವ್ಯಾಕ್ಸಿನ್. ಅದಕ್ಕೆ ಏನಾದ್ರೂ ನ್ಯೂ ವ್ಯಾಕ್ಸಿನ್ ಬಂದ್ರೆ ಕ್ಲಿನಿಕಲ್ ಟ್ರಯಲ್ ಅಂತ ಆಗತ್ತೆ. ಅದ್ ಟ್ರೈ ಮಾಡ್ತಾರೆ, ನೋಡ್ತಾರೆ. ದೇ ವಿಲ್ ಟ್ರೈ ಆನ್ ಅ ಪಾಪ್ಯುಲೇಷನ್ ಅಂಡ್ ಸಿ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಕ್ಲಿನಿಕಲ್ ಟ್ರಯಲ್ ಅಲ್ಲಿ 3 phases ಇರುತ್ತೆ. ಅದೆಲ್ಲ 3 phases ಮುಗಿಸ್ಕೊಂಡು ಈ 2 ವ್ಯಾಕ್ಸಿನ್ ಇವಾಗ ಇಂಡಿಯಾನಲ್ಲಿ ಸಿಗ್ತಾ ಇದೆ. ಮಿಸ್, ನಿಮ್ಮ ಪ್ರಕಾರ ಕೊರೋನಾ ಹೇಗೆ ನೀವು ತಡಿಬಹುದಂತ ಹೇಳ್ತೀರಾ? ನಿಮ್ಮ ಪ್ರಕಾರ ಪ್ರಿಕಾಷನ್ಸ್. ಮಿಸ್, ನಿಮ್ಮ ಪ್ರಕಾರ ಕೊರೋನಾವನ್ನು ಹೇಗೆ ತಡೆಯುವುದು? Precautions for? Precautions about corona. How to take precautions of corona. ಅದನ್ನೇ ಇವಾಗ ಹೇಳಿದ್ವಲ್ಲ. ಫಸ್ಟ್ ಪ್ರಿಕಾಷನ್ ಮೇನ್ಲಿ ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಹೆಂಗ್ ಹಾಕೋಬೇಕು? ನನ್ನ ಹತ್ರ ಇಲ್ಲೊಂದು ಮಾಸ್ಕ್ ಇದೆ, ನಾನು ತೋರಿಸ್ತೀನಿ. ಸೊ ಮಾಸ್ಕ್ ಹಾಕೊಂಡ್ರೆ ಇಲ್ಲಿ ಮೂಗು ತನಕ ಕವರ್ ಮಾಡ್ಬೇಕು. ನೋಸ್ ಕ್ಲಿಪ್ ಇದ್ರೆ ಒಳ್ಳೇದು. ನಿಮ್ ಹತ್ರ ಕ್ಲಾತ್ ಮಾಸ್ಕ್ ಅದನ್ನ N95 ಅಂತ ಹೇಳ್ತಾರೆ, ಸರಿನಾ? ಸೊ ಇವಾಗ ನಿಮ್ ಹತ್ರ ಬರೀ ಕ್ಲಾತ್ ಮಾಸ್ಕ್ ಇದ್ರೆ 2 ಹಾಕೊಳ್ಳೋದು ಒಳ್ಳೇದು. ಡಬಲ್ ಮಾಸ್ಕ್ ಅಂತ 2 ಹಾಕೊಂಡ್ರೆ ಜಾಸ್ತಿ ಪ್ರೊಟೆಕ್ಷನ್ ಇರುತ್ತೆ. N95 ಮಾಸ್ಕ್ ಅಂತ ಬರುತ್ತೆ. ಅದು ಇನ್ನು ಸ್ವಲ್ಪ, ಒಂದ್ ನಿಮಿಷ ಇದನ್ನ ತೆಗೆದ್ಬಿಟ್ಟು ತೋರಿಸ್ತೀನಿ. ಇದು ಇನ್ನೊಂದು ಸ್ವಲ್ಪ ಸೇಫ್ ಆಗಿರುತ್ತೆ. ಸೊ ಇದನ್ನ ಒಂದೇ ಒಂದ್ ಹಾಕೊಂಡ್ರು ಸಾಕು. ಬಟ್ ಕ್ಲಾತ್ ಮಾಸ್ಕ್ ಇದ್ರೆ 2 ಹಾಕೊಳ್ಳೋದು ಒಳ್ಳೇದು. ಓಕೆನಾ? ಆಮೇಲೆ ಅದು ಫಸ್ಟ್ ಪ್ರಿಕಾಷನ್. ಸೆಕೆಂಡ್ ಪ್ರಿಕಾಷನ್ ಹೇಳಿದ್ವಲ್ಲ, ಹ್ಯಾಂಡ್ ವಾಶ್ 7 steps. ಎಲ್ಲ 7 steps 20 seconds ಫಾಲೋ ಮಾಡಿದ್ರೆ ಯು ಹ್ಯಾವ್ ಅ ವೆರಿ ಗುಡ್ ಚಾನ್ಸ್ ಆಫ್ ಕಿಲ್ಲಿಂಗ್ ದ ವೈರಸ್ ಫ್ರಮ್ ಯೋರ್ ಹ್ಯಾಂಡ್ ಇಟ್ ಸೆಲ್ಫ್. ಆಮೇಲೆ ಸ್ಯಾನಿಟೈಸ್ ಮಾಡ್ಬೇಕು. ಆಚೆ ಕಡೆ ಹೋದಾಗ ಎಲ್ಲಾರು ಸೋಪ್ ವಾಟರ್ ಎಲ್ಲ ಇರಲ್ಲ ಅಲ್ವಾ? ಸೊ ಏನಾದ್ರು ಅಂಗಡಿಗೆ ಹೋಗಿದ್ರಿ, ಅಂಗಡಿನಲ್ಲಿ ಏನಾದ್ರು ತರಕಾರಿ ಇದು ಅಥವಾ ಡೋರ್ನು ಏನಾದ್ರು ಮುಟ್ಟಿದ್ರಿ, ಸೊ ಅದಾದ್ಮೇಲೆ ಸ್ಯಾನಿಟೈಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮುಖ ಎಲ್ಲ ಮುಟ್ಕೋತಾ ಇರಬಾರ್ದು ಆಚೆ ಹೋದ್ಮೇಲೆ. ಸೊ ಮನೆಗ್ ಬಂದ್ಮೇಲೆ ಏನ್ ತೊಳ್ಕೊಂಡು ಸ್ನಾನ ಎಲ್ಲ ಮಾಡಿದ್ಮೇಲೆ ಮನೇಲೆ ಏನ್ ಮಾಡ್ತೀವಿ ಇದು. ಬಟ್ ಆಚೆ ಹೋದ್ಮೇಲೆ ಮನೆಗ್ ಬಂದ್ಮೇಲೆ ತುಂಬಾ ಸೇಫ್ ಆಗಿರ್ಬೇಕು. ಆಚೆ ಹೋದ್ಮೇಲೂ ಆಚೆನಲ್ಲೂ ಸೇಫ್ ಆಗೇ ಇರ್ಬೇಕು. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ 6 feet ದೂರ ಒಬ್ರಿಗೊಬ್ರಿಗಿಂತ ತುಂಬಾ ಇರ್ಬೇಕು. ಸೊ ಇದೇ ಪ್ರಿಕಾಷನ್ಸ್. ನೀವೇನ್ ಮನೆಯಲ್ಲಿ ಹೋಮ್ ರೆಮಿಡಿ ಅದೆಲ್ಲ ಮಾಡೋದ್ ಏನು ಅವಶ್ಯಕತೆನೇ ಇಲ್ಲ. ಇದೆಲ್ಲ ಮಾಡಿದ್ರೆ ಯು ವಿಲ್ ಬಿ ಸೇಫ್.
Hariharan, Somebody is raised hand, Diksha. any other questions? ಮಿಸ್ ಇದು ವ್ಯಾಕ್ಸಿನ್ ವ್ಯಾಕ್ಸಿನ್ ಒಳಗಡೆ ಏನೇನ್ ಹಾಕಿದ್ದಾರೆ? What medicine? ಅದ್ರೊಳಗೆ ಏನ್ ಮೆಡಿಸಿನ್? ವ್ಯಾಕ್ಸಿನ್ ಒಳಗಡೆ ಏನೇನ್ Diksha, do you want to take this? ಹಾ, ಸೊ ಆ ಪಿಕ್ಚರ್ ಇದೆಲ್ಲ ಕೋವ್ಯಾಕ್ಸಿನ್ ಅಲ್ಲಿ ಮತ್ತೆ ಕೋಶೀಲ್ಡ್ ಅಲ್ಲಿ ಏನಿರುತ್ತೆ. ವ್ಯಾಕ್ಸಿನ್ ಅಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಕೆಲವು ವ್ಯಾಕ್ಸಿನ್ ಅಲ್ಲಿ ಲೈವ್ ವೈರಸ್ ಕೊಡ್ತಾರೆ, ಕೆಲವಲ್ಲಿ ಡೆಡ್ ವೈರಸ್ ಕೊಡ್ತಾರೆ, ಅಟೆನ್ಯುವೇಟೆಡ್ ಅಂತ ಹೇಳ್ತಾರೆ. ಅದು ವೈರಸ್ ನ ವೀಕನ್ ಮಾಡಿ ಕೊಡ್ತಾರೆ. ಸೊ ಕೋವ್ಯಾಕ್ಸಿನ್ ಬೇರೆ ಮತ್ತೆ ಕೋವಿಶೀಲ್ಡ್ ಬೇರೆ. ಕೋವ್ಯಾಕ್ಸಿನ್ ಅಲ್ಲಿ ಎಡಿನೋ ವೈರಸ್ ಅಂತ ಇರುತ್ತೆ, ಚಿಂಪ್ಯಾನ್ಸಿಗೆ ಎಫೆಕ್ಟ್ ಆಗುತ್ತದು. ಆದ್ರೆ ಆ ವೈರಸ್ ಕೊರೋನಾ ವೈರಸ್ಗೆ ತುಂಬಾ ಸಿಮಿಲರ್ ಆಗಿದೆ. ಅದಕ್ಕೆ ಅದನ್ನ ಯೂಸ್ ಮಾಡಿ ಅದ್ರ ಕೊಟ್ರೆ ಕೊರೋನಾ ವೈರಸ್ ನಮ್ಮ ಬಾಡಿ ಅದು ಅಡಿನೋ ವೈರಸ್ಗೆ ಫೈಟ್ ಮಾಡೋದು ಮತ್ತೆ ಕೊರೋನಾ ವೈರಸ್ಗೆ ಫೈಟ್ ಮಾಡೋದು ಸಿಮಿಲರ್ ಆಗಿ ಇರುತ್ತೆ. ಅದಕ್ಕೆ ಅದ್ರಲ್ಲಿ ಅಡಿನೋ ವೈರಸ್ ಯೂಸ್ ಆಗುತ್ತೆ. ಮತ್ತೆ ಕೋವಿಶೀಲ್ಡ್ ಅಲ್ಲಿ ಆ DNA ಸೀಕ್ವೆನ್ಸ್ ನ ಯೂಸ್ ಮಾಡಿದ್ದಾರೆ. ಅದ್ ಯೂಸ್ ಮಾಡಿ ಕೋವಿಶೀಲ್ಡ್ ವ್ಯಾಕ್ಸಿನ್ ರೆಡಿ ಮಾಡಿದ್ದಾರೆ. ಅಕ್ಕ 18+ ಏಜ್ ಇರೋರಿಗೆ ವ್ಯಾಕ್ಸಿನ್ ಕೊಡ್ತಾರಲ್ಲ ಅಕ್ಕ, ಅವ್ರಿಗೆ ವಾಪಸ್ ಕೊರೋನಾ ಬರಲ್ವಾ? ನನಗೆ ವ್ಯಾಕ್ಸಿನ್ 2 ಡೋಸ್ ಆಗಿತ್ತು, ಬಟ್ ಅದಾದ್ಮೇಲೆ 2 ಡೋಸ್ ಆದ್ಮೇಲೆ 2 ಮಂತ್ಸ್ ಆದ್ಮೇಲೆ ನಂಗೆ ಕೊರೋನಾ ಬಂದಿತ್ತು. ಸೊ ಹಂಗೆ ಏನು ಅಂದ್ರೆ ನೀ ಕೊರೋನಾ ಬಂದ್ರು ನೀವು ವ್ಯಾಕ್ಸಿನ್ ವರ್ಕ್ ಆಗ್ಲಿಲ್ಲ ಅಂತ ಅರ್ಥ ಅಲ್ಲ. ಅದು ವ್ಯಾಕ್ಸಿನ್ ಏನ್ ಮಾಡುತ್ತೆ, ನೀವು ಇಮ್ಯೂನ್ ಸಿಸ್ಟಮ್ ಇನ್ನ ಸ್ಟ್ರಾಂಗ್ ಮಾಡುತ್ತೆ. ಸೊ ಮೇ ಬಿ ನಾ ವ್ಯಾಕ್ಸಿನ್ ತಗೊಂಡಿರ್ಲಿಲ್ಲ ಅಂದ್ರೆ ನಂಗೆ ವ್ಯಾಕ್ಸಿನ್ ತಗೊಳ್ದೆ ಕೊರೋನಾ ವೈರಸ್ ಬಂದಿದ್ರೆ ನಂಗೆ ಜಾಸ್ತಿ ಸಿಂಪ್ಟಮ್ಸ್ ಆಗಿರ್ಬೋದಾಗಿತ್ತು. ನಂಗೆ ಬಂದಾಗ ನಂಗೆ ತುಂಬಾ ಮೈಲ್ಡ್ ಆಗಿತ್ತು. 3 ದಿನ ಜ್ವರ ಬಂತು, ಸ್ವಲ್ಪ ಮೈಕೈ ನೋವಿತ್ತು, ಅದಾದ್ಮೇಲೆ ಫುಲ್ ಸರಿ ಹೊಟ್ಟೋದೆ. ಅದ್ ನಂಗೆ 2 ಡೋಸ್ ವ್ಯಾಕ್ಸಿನ್ ಮುಗಿತ್ತು, ಅದಕ್ಕೆ ಹಿಂಗೆ ಬಂದಿತ್ತು. ಮೇ ಬಿ ವ್ಯಾಕ್ಸಿನ್ ತಗೊಂಡಿರ್ಲಿಲ್ಲ ಅಂದ್ರೆ ಇನ್ನ ಜಾಸ್ತಿ ಸಿಂಪ್ಟಮ್ಸ್ ಆಗಿರ್ಬೋದಾಗಿತ್ತು. ಹಂಗೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಗೂ ಆಗಿತ್ತು. ಅವ್ರ ಹಾಸ್ಪಿಟಲೈಸೇಷನ್ ಆಗ್ಬೇಕಾಗಿತ್ತು, ಅವ್ರಿಗೆ 1 ಡೋಸ್ ಆಗಿದ್ದು. ಸೊ ಆತರ ವ್ಯಾಕ್ಸಿನ್ ತಗೊಂಡ್ಮೇಲೂ ಆಗೋ ಚಾನ್ಸಸ್ ಇರ್ಬೋದು, ಬಟ್ ತಗೊಳ್ದೇನೆ ಬರೋ ಚಾನ್ಸಸ್ ಇನ್ನ ಜಾಸ್ತಿ ಇರುತ್ತೆ. ಸೊ ಇನ್ನ ದ ವ್ಯಾಕ್ಸಿನ್ ಇಸ್ ಎಫೆಕ್ಟಿವ್ ಅಗೇನ್ಸ್ಟ್ ದ ವೈರಸ್. ಯಾರು ಹೇಳ್ಬೋದು ವ್ಯಾಕ್ಸಿನ್ ತಗೋಬಾರ್ದು, ಅದೇನ್ ಬಗ್ಗೆ ಗೊತ್ತಿಲ್ಲ ಅಂತ. ಹಂಗೇನಿಲ್ಲ, ವ್ಯಾಕ್ಸಿನ್ ಇಸ್ ವೆರಿ ಸೇಫ್, ತಗೊಳ್ಳೋದು ತುಂಬಾ ಒಳ್ಳೇದು. ಸೊ ತಗೊಂಡ್ಮೇಲೂ ಬಂದ್ರೆ ಮೈಲ್ಡ್ ಆಗಿ ಸಿಂಪ್ಟಮ್ಸ್ ಬರುತ್ತೆ. ಸೊ ನೀವ್ ಅನ್ಕೋಬಾರ್ದು ವ್ಯಾಕ್ಸಿನ್ ವರ್ಕ್ ಆಗಲ್ಲ ಅಂತ. ವ್ಯಾಕ್ಸಿನ್ ವರ್ಕ್ ಆಗತ್ತೆ. ಅದ್ ನಾನ್ ಹೇಳ್ತಾ ಇದ್ದಲ್ಲ, ಕ್ಲಿನಿಕಲ್ ಟ್ರಯಲ್ ಅಂತ ಮಾಡಿದ್ದಾರೆ. ಅದ್ ಫುಲ್ ಟೆಸ್ಟಿಂಗ್ ಆಗಿದೆ. 3 ಫೇಸಸ್ ಅಲ್ಲಿ ಒಂದೇ ಸತಿ ಟೆಸ್ಟ್ ಮಾಡಲ್ಲ, 3 ಫೇಸಸ್ ಅಲ್ಲಿ ಟೆಸ್ಟಿಂಗ್ ಆಗದ್. After that 3 phases of testing only they will release it in the market. ಟೆಸ್ಟ್ ಮಾಡಿದೀವಿ, ಇದು ಸೇಫ್ ಇದೆ ಅಂತ. ಆಮೇಲೆನೆ ಅದು ಎಲ್ಲರಿಗೆ ಕೊಡ್ತಾರೆ. ಸಿಂಚನಾ, you can now. ಇವತ್ತು ಸೆಷನ್ ಚೆನ್ನಾಗಿತ್ತು, ಆದ್ರೆ ನಂಗೊಂದು ಕ್ವಶನ್. ಕೊರೋನಾ ವೈರಸ್ ಯಾವ ವಸ್ತು ಮೇಲೆ ಎಷ್ಟೊತ್ತಿರತ್ತೆ? ಯಾವ ವರ್ಷದ ಮೇಲೆ ಬರುತ್ತೆ ಅಂತನಾ? On what materials it is, for how long ಅಂತ? Okay. Diksha? I didn't get the question. She's asking on what objects can the coronavirus stay for long time and for how long it will stay. ಏನಾದ್ರೂ ಆಚೆಯಿಂದ ಬಂದ್ರೆ ಪೀಪಲ್ ವಿಲ್ ಕೀಪ್ ಇಟ್ ಫಾರ್ ಸಮ್ ಟೈಮ್ ಅಲ್ವಾ. ಅದ್ ಹೇಳ್ತಾರೆ from 12 to 24 hours the virus will die. ಸೊ ಆಚೆಯಿಂದ ಏನಾದ್ರೂ ತಗೊಂಡ್ ಬಂದ್ರೆ ಸ್ವಲ್ಪ ಜನ ಸೈಡ್ ಅಲ್ಲಿ ಇರ್ತಾರೆ, ದಿಲ್ ಕೀಪ್ ಇಟ್ ಇನ್ ದ ಸೈಡ್ ಸ್ವಲ್ಪ ಟೈಮಲ್ಲಿ. ಓನ್ಲಿ ಆಫ್ಟರ್ 1 ದಿನ ಆದ್ಮೇಲೆ ಅದ್ ಯೂಸ್ ಮಾಡ್ತಾರೆ. ವೈ? ಬಿಕಾಸ್ in that 1 day the virus will die, then you can touch it, so that infection spread ಎಲ್ಲ ಕಮ್ಮಿ ಆಗತ್ತಂತ. ಏನು ಅಂದ್ರೆ ಈ ವೈರಸ್ ಇರತ್ತಲ್ಲ, ಬರೀ ನಮ್ ಬಾಡಿನಲ್ಲಿ ಮಾತ್ರ ಅದು ಇರತ್ತೆ. ಬಾಡಿನಲ್ಲಿ ಇದ್ರೆ ಮಾತ್ರ ಅದನ್ನು ಮಲ್ಟಿಪ್ಲೈ ಆಗ್ಬಿಟ್ಟು ಗ್ರೋ ಆಗ್ಬಿಟ್ಟು ಸ್ಪ್ರೆಡ್ ಆಗಕ್ ಜಾಸ್ತಿ ಚಾನ್ಸ್ ಇರತ್ತೆ. ಸೊ ಇವಾಗ ನನ್ ಬಾಟಲ್ ಆಚೆ ತಗೊಂಡ್ ಹೋಗಿರ್ತೀನಿ ಅನ್ಕೊಳ್ಳಿ, ನನ್ ಬಾಟಲ್ ಮೇಲೆ ಇರೋದು ತುಂಬಾ ದಿನ ಇರೋದು ಚಾನ್ಸ್ ಇಲ್ಲ. ಅದು ಹ್ಯೂಮನ್ ನಮ್ ಬಾಡಿನಲ್ಲಿ ಇದ್ರೆ ಮಾತ್ರನೇ ಅದನ್ನು ಇರಕ್ ಜಾಸ್ತಿ ಟ್ರೈ ಲೈಕ್ ಅದ್ರದ್ದು ನಮ್ ಬಾಡಿಯಿಂದ ಊಟ ತಗೊಂಡು ಅದ್ ವೈರಸ್ ಗ್ರೋ ಆಗ್ತಾ ಇರತ್ತೆ. ಆಚೆ ಕಡೆ ಇದ್ರೆ ಅದ್ ಗ್ರೋ ಆಗದ್ ಕಮ್ಮಿ ಇರತ್ತೆ. ಅದ್ ಸನ್ಲೈಟ್ ಅಲ್ಲಿ ಎಲ್ಲ ಇಲ್ ಡೈ, ದ ವೈರಸ್ ವಿಲ್ ಡೈ. ಅದಕ್ಕೆ ಅದ್ 1-2 ದಿನ ಆಮೇಲೆ ಮುಟ್ರೆ ಅದ್ ಸ್ಪ್ರೆಡ್ ಕಮ್ಮಿ ಆಗುತ್ತೆ. ಸೊ ನೀವು ಇವಾಗ ಆಚೆ ನಾನೇನಾದ್ರು ಆಚೆ ಹೋಗಿರ್ತೀನಿ, ನಾನು ಕಾರ್ ಕೀ ತಗೊಂಡ್ ಹೋಗಿರ್ತೀನಿ. ಕಾರ್ ಕೀ ಎಲ್ಲ ನಾನ್ ಮನೆಗ್ ಬಂದ ತಕ್ಷಣ ಸ್ಯಾನಿಟೈಸ್ ಮಾಡ್ತೀನಿ. ಆ ಸ್ಯಾನಿಟೈಸ್ ಮಾಡ್ಬಿಟ್ಟು ಸ್ವಲ್ಪ ಸೈಡ್ ಅಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಡೇ ಮತ್ತೆ ಆಚೆ ಹೋಗ್ಬೇಕು ಅಂದ್ರೆ ಅದನ್ನ ತಗೊಂಡ್ ಹೋಗ್ತೀನಿ, ಆ ತರ. ಸೊ ಆ ಕಾರ್ ಕೀನು ಮುಟ್ಟಿದ್ಮೇಲೆ ಮನೆಗ್ ಬಂದ್ಮೇಲೆ ಕೈ 20 seconds ತೊಳ್ಕೊಂಡು ಸ್ನಾನ ಎಲ್ಲ ಮಾಡಿದ್ರೆ ಇಟ್ ಇಸ್ ಗುಡ್.
ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಬಿ ಸೇಫ್ ಆತರ. ಎಸ್. ಮತ್ತೆ ಎಲ್ಲ ಫೋನ್ ಎಲ್ಲಾನು ಅದಕ್ಕೆ ಜನ ಸ್ಯಾನಿಟೈಸ್ ಮಾಡ್ತಾ ಇರ್ತಾರೆ ಬಿಕಾಸ್ ವಿ ಕೀಪ್ ಟಚಿಂಗ್ ಅವರ್ ಫೋನ್ ಅಲ್ಲ, ಅಲ್ಲಿ ವೈರಸ್ ಇರಬಹುದು. ಟು ಕಿಲ್ ದಟ್ ಸ್ಯಾನಿಟೈಸ್ ಮಾಡ್ತಾ ಇರ್ಬೇಕು. ಯಾ. ಥ್ಯಾಂಕ್ ಯು. Okay, thank you, Sincho. And Surbhi, proud children have asked their questions. Surbhi, Tirtha makli questions illa helidru. Surbhi, Prasanna, do you have questions? Hello, madam. Yes. Namaste, madam. Yes. Hi ma'am. Hello. Hello. ಹಾ, ನನ್ಗೊಂದ್ ಕ್ವಶನ್ ಮೇಡಮ್. ಈಗ ಕೋವಿಡ್ ನೆಗೆಟಿವ್ ಆಗುತ್ತೆ, ಈಗ ಒಬ್ಬ ಪೇಷಂಟ್ ನೆಗೆಟಿವ್ ಆಗ್ತಾನೆ. ನೆಗೆಟಿವ್ ಆದ್ಮೇಲೆ ಎಷ್ಟು ದಿನಗಳ ನಂತರ ಅವರು ವ್ಯಾಕ್ಸಿನ್ ತಗೋಬಹುದು? ಕೆಲವ್ರು ಹೇಳ್ತಾ ಇದಾರೆ 1 ತಿಂಗಳ ತನಕ ವೇಟ್ ಮಾಡ್ಬೇಕು, ಕೆಲವರು ಹೇಳ್ತಿದಾರೆ 3 months ಆದ್ಮೇಲೆ ಅವರು ವ್ಯಾಕ್ಸಿನ್ ತಗೋಬೇಕು ಅಂತ. ಮುಂಚೆ ಹೇಳ್ತಾ ಇದ್ರು 28 days ಮುಂಚೆ ಇತ್ತು. ಆದ್ರೆ ನಾನು ಹೇಳಲ್ಲ, ಗೈಡ್ಲೈನ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತಾರೆ. ಸೊ ಇವಾಗ ಕರೆಂಟ್ ಗೈಡ್ಲೈನ್ ಪ್ರಕಾರ 3 months ಅಂತ ಇದೆ. ಮತ್ತೆ ಮುಂಚೆ ಫಸ್ಟ್ ಸೆಕೆಂಡ್ ಡೋಸ್, ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಡೋಸ್ also before they said 14 days, then they said 28 days. Yeah, dose between 2 doses also now they're saying 3 months. Matte covid adrenu after 3 months you can take the vaccine, because for 3 months only salpa nam body immunity irattalla, adike 3 months aamele vaccine tagolbodu. Compulsorily we have to wait for 3 months, or we can take after 2 months or 2.5 months like that, ma'am? If just it has shown positive like that, someone will say that you didn't get COVID actually, but it has shown the symptoms, so like that, because oxygen level has not at all reduced and no cough, no symptoms at all. COVID, no symptoms, but for mild fever, it has shown that it is positive, COVID positive. In that sense, we can take after 2 months, or we have to wait for 3 months? I think it depends on the center, because my uncle also, he was COVID positive. He went to the center, but then they asked for the report and they saw the date and they sent him back. They said come after 3 months. Same like that for my grandfather. Again that 3 months rule change was there, no? So after first dose he went after 2 months, but then again they said no, wait, come after 3 months only. So it depends on the center. Okay. Any vaccine means here they are providing Covishield and another one Covaxin something. Yeah, only 2 types of vaccines. Any vaccines the same criteria we have to maintain after 3 months? I'm not sure actually. I'll check and get back to you. I think it's 3 months for both. The guidelines keep changing every now and then. So I said, research is still going on. So before they said 14 days between 2 doses, and then they said 28. So the guidelines keep changing. So because like I said, the research is still going on and the disease is still new. So it's always just important to keep in touch with the new updates as such. And I'm not sure about the 2 different guidelines for 2 different vaccines, but at any point, one vaccine is not better than the other. Whichever you're offered, just please take that vaccine. So I heard a lot of people saying Covaxin is better than Covishield, and they said no, Covishield is the first that was released, so that is better anta. ಆತರ ಏನು ಇಲ್ಲ, ಯಾವ ವ್ಯಾಕ್ಸಿನ್ ನಿಮಗೆ ಸಿಗುತ್ತೋ ಅದು ತಗೋಬೇಕು. ಬಟ್ ಫಸ್ಟ್ ಡೋಸ್ ಯಾರು ತಗೊಂಡಿದ್ರು ಸೆಕೆಂಡ್ ಡೋಸ್ ಅದೇ ತಗೋಬೇಕು. Okay ma'am, thank you, thanks a lot. ಅಕ್ಕ ನಮಗೂ ಡೌಟ್ ಅಕ್ಕ. ಹಾಯ್ ಅಕ್ಕ ಇವಾಗ ಪಾಸಿಟಿವ್ ಬರುತ್ತಲ್ಲ ಅಕ್ಕ, ಅವರು ಬಂದ್ಬಿಟ್ಟು ಹೋಗುತ್ತೆ, ವಾಪಸ್ ಬಂದ್ರೆ ಬರುತ್ತಾ ಅಕ್ಕ? ಸೊ ಇವಾಗ ಹೊಸ ವೇರಿಯಂಟ್ ಅಂತ ಬಂದಿದೆಯಲ್ಲ, ಡೆಲ್ಟಾ ಬಂದಲ್ಲ ಸೆಕೆಂಡ್ ವೇವ್, ಅದ್ರಿಂದ ಎಷ್ಟೊಂದ್ ಜನಕ್ಕೆ ರೀಟ್ರಾನ್ಸ್ಮಿಷನ್ ಅಂದ್ರೆ ಮತ್ತೆ ಬರೋ ಚಾನ್ಸಸ್, ಮತ್ತೆ ಬರೋ ಚಾನ್ಸಸ್ ಈ ಹೊಸ ವೇರಿಯಂಟ್ ಇಂದ ಜಾಸ್ತಿ ಇತ್ತು. ಸೊ ಒಂದ್ಸತಿ ಕೋವಿಡ್ ಬಂದ್ರೆ ಸೆಕೆಂಡ್ ಟೈಮ್ ಕೋವಿಡ್ ಬರೋ ಚಾನ್ಸಸ್ ಇನ್ನ ಇತ್ತು. ಸೊ ಈ ಹೊಸ ಡೆಲ್ಟಾ ಪ್ಲಸ್ ವೇರಿಯಂಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅದ್ರಿಂದನೂ ಇರ್ಬೋದು ಜಾಸ್ತಿ ಟ್ರಾನ್ಸ್ಮಿಷನ್ ಮತ್ತೆ ಆಗೋ ಚಾನ್ಸಸ್. ಸೊ ನಿಮ್ ಕ್ವೆಶನ್ ಏನು, ಒಂದ್ಸತಿ ಆದ್ಮೇಲೆ ಮತ್ತೆ ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಅದಕ್ಕೆ ವ್ಯಾಕ್ಸಿನೇಷನ್ ಆದ್ಮೇಲೂ ಬರೋ ಚಾನ್ಸ್ ಇದೆ, ಒಂದ್ಸತಿ ಬಂದಾದ್ಮೇಲೂ ಬರೋ ಚಾನ್ಸ್ ಇದೆ. ಸೊ ಅದಕ್ಕೆ ನಾವ್ ಹೇಳೋದು ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು, ಕೈ ತೊಳ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಬೇಕು ಅಂತ. ಸೊ ಒಂದ್ಸತಿ ಬಂದ್ಮೇಲೆ ಇಲ್ಲ ನಂಗೆ ಬರಲ್ಲ, ಚಿಕನ್ ಪಾಕ್ಸ್ ತರ ಅಲ್ಲ ಅದು. ಚಿಕನ್ ಪಾಕ್ಸ್ ಒಂದ್ಸತಿ ಬಂದ್ಮೇಲೆ ಬರಲ್ಲ,
ಬಟ್ ಇದು ಮತ್ತೆ ಬರೋ ಚಾನ್ಸಸ್ ಇನ್ನ ಇದೆ. ಮಿಸ್ Yes, ma'am. Hi. ಸೋಮ ಒಂದ್ ನಿಮಿಷ. ಮೇಧಾ ಮಾತಾಡ್ತಾರೆ. You have questions from Survi Prasanna? Ask. Yes, ma'am. ಅಕ್ಕ ಇವಾಗ ಈ ಹೆಂಗೆ ಪ್ಲಾಗ್ ಅಂತ ಫಸ್ಟ್ ಬಂತಲ್ಲ ಅಕ್ಕ, ಪ್ಲೇಗು ಅದು ಸ್ಪೀಶೀಸ್ಗೆ ಕೆಲವೊಂದ್ ಕಡೆ ಎಫೆಕ್ಟ್ ಆಗಿದೆ. ನಮ್ ಸ್ಪೀಶೀಸ್ಗೆ ಒಂದ್ ಸ್ವಲ್ಪ ಮೀನ್ಸ್ ಪ್ಲೇಗು ಇನ್ನೂ ಇದು ಇದೆ ಸಿಂಟಮ್ಸ್ ಕೆಲವೊಬ್ರು ಜನದಲ್ಲಿ ಹೇಳ್ತಾರೆ. ಅದೇ ಈ ಕೊರೋನಾನು ಏನಾದ್ರೂ ಮುಂದೆ ನಮ್ ಸ್ಪೀಶೀಸ್ಗೆ ಎಫೆಕ್ಟ್ ಆಗೋ ತರ ಇದೆಯಾ? ದೀಕ್ಷಾ, There is some research work going about this. ಈ ಪ್ರಶ್ನೆಗೆ ಆಮೇಲೂ ಕೂಡ ಆನ್ಸರ್ಸ್ ಕೊಡ್ಬೋದು. Can you shortly answer? The time is moving. Okay. I didn't understand. Does it mean that through animals they act as vectors? They're called. So No, I rats think she's asking like other long-term effect to our species by getting coronavirus. Oh, that yeah, it's a new disease. No, so research ಎಲ್ಲ ನಡೀತಾ ಇದೆ. ಏನ್ ಎಫೆಕ್ಟ್ ಆಗುತ್ತೆ ಅಂತ. Yeah. ನಿಂಗ್ ಬೇಕಾದ್ರೆ ಇದೆಲ್ಲ ಬೇಕು ಅನ್ನೋ ಮೆಸೇಜ್ ಮಾಡಿದ್ರೆ ನಾವು ಏನೇನ್ ರಿಸರ್ಚ್ ಪೇಪರ್ ಇದೆಯೋ ಅದ್ರ ಬಗ್ಗೆ ಓದ್ಬಿಟ್ಟು ಹೇಳ್ತೀವಿ. Yes, Sharanya. At present, any urgent question if you have, Soma, you are asking some question. ಮಿಸ್ ಕರೋನಾ ತಾನೇ ಇದಾಗಿರೋದಾ ಅಥವಾ ಯಾರಾದ್ರೂ ಕಂಡಿಡ್ತಿರೋದಾ? ಮ್ಯಾಮ್ ಅರ್ಥ ಆಗ್ಲಿಲ್ಲ. ಮಿಸ್ ಕರೋನಾ ತಾನೇ ಹುಟ್ಟಿರೋದಾ ಅಥವಾ ಯಾರಾದ್ರೂ ಕಂಡಿಡ್ದಿರೋದಾ? ಇದೆಲ್ಲ ಇವಾಗ ಹೇಳ್ತಾರಲ್ಲ, ಈ ಚೈನಾ ಬಿಟ್ರು ಅಥವಾ ಬೇಕು ಅಂತ ಬಿಟ್ರು ಅಂತ, ಅದೆಲ್ಲ ಹಂಗೆಲ್ಲ ನಂಬಾರ್ದು. ಯಾರು ಬೇಕು ಅಂತ ಯಾರು ಬಿಟ್ಟಿರಲ್ಲ. ಅದೆಲ್ಲ ಸುಮ್ನೆ ಅದನ್ನ ಕಾನ್ಸ್ಪಿರಸಿ ಥಿಯರಿ ಅಂತಾರಷ್ಟೇ. ಸೊ ಅದೇನು ಅಂದ್ರೆ ಇದು ಮುಂಚೆ ಆನಿಮಲ್ಸ್ ಅಲ್ಲಿ ಇತ್ತು, ಆನಿಮಲ್ಸ್ ಇಂದ ನಮಗ್ ಬಂದಿರೋದಷ್ಟೇ. ಇದು ಯಾರು ಬೇಕು ಅಂತ ನಮಗ್ ಬಿಟ್ಟಿರೋದಲ್ಲ. Okay. And any other volunteers have question? Yes, from Surbi Advayinda. Yelpa. N95 ಮಾಸ್ಕ್ ನ ಬ್ಯಾಡ್ ಫಾರ್ ಸೇಫ್ಟಿ ಅಂತಾರೆ. ಬಿಕಾಸ್ ವಾಲ್ವ್ ಇರುತ್ತಲ್ಲ ಮ್ಯಾಮ್, N95 ಹತ್ರ ಒಂದು ವಾಲ್ವ್, ಅದ್ರ ಹತ್ರ ಎಲ್ಲಾ ಬ್ಯಾಕ್ಟೀರಿಯಾಸ್ ಬಂದ್ಬಿಟ್ಟು ಸ್ಟೋರ್ ಆಗುತ್ತೆ, ಮತ್ತೆ ನಾವು ಬ್ರೀತಿಂಗ್ ಮಾಡೋದ್ರಿಂದ ಎಫೆಕ್ಟ್ ಆಗುತ್ತಲ್ವಾ? ಅದ್ ವ್ಯಾಲ್ವ್ ಇರೋದ್ ಮಾಸ್ಕ್ ಹಾಕ್ಬಾರ್ದಂತ ಹೇಳ್ತಾರೆ. ಇವಾಗ ಶರಣ ತೋರಿಸ್ತಲ್ಲ, ಅದ್ರ ವ್ಯಾಲ್ವ್ ಇಲ್ಲ ನೋಡಿ. ಇದು ನಾರ್ಮಲ್ N95 ಮಾಸ್ಕ್ ಅಂತ ಹೇಳ್ತಾರೆ. ಇದು ಅದ್ರಲ್ಲಿ ಲೇಯರ್ಸ್ ಎಲ್ಲ 6 ಲೇಯರ್ಸ್ ಎಲ್ಲ ಇರುತ್ತೆ. N95 ಮಾಸ್ಕ್ ಇಸ್ ಮೋಸ್ಟ್ ಎಫೆಕ್ಟಿವ್ ಅಂತ ಹೇಳ್ತಾರೆ. ಆಲ್ಸೋ ವ್ಯಾಲ್ವ್ ಇರೋದ್ ಮಾಸ್ಕ್ ಚೆನ್ನಾಗಿರಲ್ಲ. ಅದ್ರಲ್ಲಿ ಪ್ರಾಬ್ಲಮ್ ಹೇಳಿತ್ತಲ್ಲ, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಈ N95 ಮಾಸ್ಕ್ 2-3 ದಿನ ಆದ್ಮೇಲೆ ಯೂಸ್ ಮಾಡಬಾರ್ದು. ಅದೆಲ್ಲ ಬ್ಯಾಕ್ಟೀರಿಯಾ ಎಲ್ಲ ಕಲೆಕ್ಟ್ ಆಗ್ತಾ ಇರತ್ತಲ್ಲ. ಮತ್ತೆ ಕ್ಲಾತ್ ಮಾಸ್ಕ್ ಎಲ್ಲ ವಾಶ್ ಮಾಡಿ ಯೂಸ್ ಮಾಡಬಹುದು. ವಾಶ್ ಮಾಡ್ತಾ ಇರ್ಬೇಕು. ಅದೆಲ್ಲ ವಾಶ್ ಮಾಡಿದ್ರೆ ಅದ್ ಪ್ರಾಬ್ಲಮ್ ಇರಲ್ಲ. ವ್ಯಾಲ್ವ್ ಇರೋದ್ ಮಾಸ್ಕ್ ತಗೊಳ್ಬೇಡಿ. ನಾರ್ಮಲ್ ಈ ಕ್ಲಾತ್ ಮಾಸ್ಕ್, N95 ಮಾಸ್ಕ್, ಸರ್ಜಿಕಲ್ ಮಾಸ್ಕ್ ಬರುತ್ತೆ, ಅದೆಲ್ಲ ಸರಿಯಾಗಿರುತ್ತೆ. ಅಕ್ಕ, ಮತ್ತೆ ಮಾಸ್ಕ್ ಯೂಸ್ ಮಾಡಾದ್ಮೇಲೆ ಅದನ್ನ ನಾವು ಕ್ಲಾತ್ ವಾಶ್ ಮಾಡ್ತೀವಲ್ಲ, ಆ ಸೋಪ್ ಇಂದ ವಾಶ್ ಮಾಡಬಾರ್ದು ಅಂತ ಹೇಳ್ತಿರಲ್ಲ ಅಕ್ಕ? ನಾರ್ಮಲ್ ಸೋಪ್ ಇಂದ ವಾಶ್ ಮಾಡಬಹುದು. ನಾರ್ಮಲ್ ಸೋಪ್ ಇಂದ ವಾಶ್ ಮಾಡ್ಬಿಟ್ಟು ಸನ್ನಲ್ಲಿ ನಾರ್ಮಲ್ ಆಗಿ ಡ್ರೈ ಆಗಿ ಬಿಟ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್. ಅಕ್ಕ, ಇನ್ನೊಂದು ಕ್ವಶನ್. ಕ್ಲಾತ್ ವಾಶ್ ಮಾಡ್ತೀವಲ್ಲ ಸರ್ಫ್ ಎಕ್ಸೆಲ್, ಆತರ ಸೋಪ್ ಅಲ್ಲಿ ವಾಶ್ ಮಾಡಬಾರ್ದಂತೆ. ನಾವು ಮೈಗೆ ಹಾಕೊಂತೀವಲ್ಲ ಬಾಡಿ ಸೋಪ್, ಅದರಿಂದ ವಾಶ್ ಮಾಡ್ಬೇಕು ಅಂತ ಹೇಳ್ತೀರಲ್ಲ? ಆತರ ಏನಿಲ್ಲ. ನಾರ್ಮಲ್ ಡಿಟರ್ಜೆಂಟ್ ಸರ್ಫ್ ಎಕ್ಸೆಲ್ ಅಲ್ಲೂ ವಾಶ್ ಮಾಡಬಹುದು. ಅದ್ ವಾಶ್ ಮಾಡಿ ಸನ್ಲೈಟ್ ಅಲ್ಲಿ ಡ್ರೈ ಮಾಡಿದ್ರೆ ಏನ ಸೋಪ್ ಎಫೆಕ್ಟ್ ಆಗಲ್ಲ. ಸೋಪ್ ಅದ್ ಕೆಲಸ ಮಾಡುತ್ತೆ, ಆತರ ಏನಿಲ್ಲ. That I asked my doctor senior, that gap we were discussing for 2 vaccines. For Covishield they changed it to 3 months, but for Covaxin in 28 days 1 month ne gap they say. Matte ella avare heltare, when you go to get your first dose they will only tell you when to come for the second dose. Automatic message nu barutte phone alli. Center alli they'll ask for your phone number na, aa phone number alle direct message barutte ki your next dose is scheduled for this date. Yes. Thank you. Okay, Thank you, ma'am. Yeah, I'll take questions. Thank you for having us. Again, Sharanya and Diksha. And also Yes, some of the discussions are there yet. Our children are having more. I'll take questions if they have. And if it is needed, definitely we shall have one more interactive session. Yes, ma'am. Thank you. The questions and answer at the same moment. Okay. Yes, ma'am. At Absolutely. last, vote of thanks from Surbi Tirthashrama.
ಸುರಭಿ ತೀರ್ಥಾಶ್ರಮ ಮಕ್ಕಳು ಯಾರು ಹೇಳ್ತಿದ್ದೀರಾ? ಬೇಗ ಬನ್ನಿ. Hi everyone, myself Emma. I am going to talk 3 words about this session. This session was very wonderful. Thank you Diksha and Sharanyaka for teaching more about coronavirus. Thank you Mangala ma'am for organizing this session. Thank you all. Thank you so much for having us.